ಓಕೆ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವಿವತ್ತಿದ್ದೀವಿ ಕತ್ರಿಗುಪ್ಪ ಚಿಕ್ಕಳಸಂದ್ರದ ಸಮೃದ್ಧಿ ಅಪಾರ್ಟ್ಮೆಂಟ್ ಅಲ್ಲಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೊಂದು ಹೊಸ ಫ್ಯಾಮಿಲಿನ ಪರಿಚಯಿಸ್ತೀನಿ, ಬನ್ನಿ ನೆಕ್ಸ್ಟ್ ಗೋ. ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ. ನೀವು ಬಂದು ನಂಗೆ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್ ನಮ್ಮನೆಯವರು ಬಂದಿದ್ದಕ್ಕೆ. ಓಕೆ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಅಮ್ಮ. ಸ್ವಾಗತ ಅಕ್ಕ. ಸ್ವಾಗತ ಸ್ವಾಗತ ಜೋರಾಗಿ ಸ್ವಾಗತ ಸ್ವಾಗತ. ಈಗ ಆಕ್ಟಿವ್ ಆಯ್ತು. ಓಕೆ, ಹೇಗಿದ್ದೀರಾ ಎಲ್ರು? ಸೂಪರ್ ಆಗಿದ್ದೀರಾ? ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ ಓಕೆ ಮೇಡಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶಶಿಕಲಾ ಶ್ರೀನಿವಾಸ್. ಶಶಿಕಲಾ ಶ್ರೀನಿವಾಸ್. ಶ್ರೀನಿವಾಸ್ ಅಂದ್ರೆ ಯಾರು? ನಮ್ಮ ವೈಫ್. ನಮಸ್ತೆ. ಓಕೆ ಮೇಡಮ್, ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್ ವಿತ್ ಬ್ಯೂಟಿಷಿಯನ್ ಸಲೂನ್ ಅಕಾಡೆಮಿ ಇದೆ. ಎಲ್ಲಿದೆ ಅಕಾಡೆಮಿ? ಚಿಕ್ಕಲ್ಚಂದ್ರ. ಚಿಕ್ಕಲ್ಚಂದ್ರಲ್ಲಿ ಇದೆಯಾ? ಹಾಂ. ಅಂದರೆ ಸ್ಟೂಡೆಂಟ್ಸ್ ಇದ್ದಾರಾ? ಹಾಂ. ಎಷ್ಟು ಜನ ಬರ್ತಾರೆ ಸ್ಟೂಡೆಂಟ್ಸು? ಮಿನಿಮಮ್ ಈಗ ತುಂಬ ಬಿಸಿ ಇರೋದ್ರಿಂದ ಈ ಮಂತಲ್ಲಿ ಜಾಸ್ತಿ ಶೆಡ್ಯೂಲ್ ತೊಗೊಂಡಿಲ್ಲ. ಮಿನಿಮಮ್ ಇಬ್ಬರು ಬರ್ತಿದ್ದಾರೆ ಅಷ್ಟೇ. ಹೌದಾ? ಓಕೆ, ಸೂಪರ್. ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮೇಡಮ್? ಅರೇಂಜ್ ಮ್ಯಾರೇಜು. ಅರೇಂಜ್ ಮ್ಯಾರೇಜಾ? ಎಷ್ಟು ವರ್ಷ ಆಯ್ತು ಮದುವೆಗೆ? 22 years. 22 years. ಸೊ ಇಲ್ಲಿ ನಿಮ್ಮ ಊರು ಯಾವುದು? ಕತ್ರಿಗುಪ್ಪೆ. ಬೆಂಗಳೂರವರೇ? ಬೆಂಗಳೂರೇ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ಶ್ರೀನಿವಾಸ ಮೂರ್ತಿ ಅಂದ್ಬಿಟ್ಟು. ನಿಮ್ಮೂರು ಯಾವುದು? ಸರ್ ಚಿಕ್ಕಲ್ಸಂದ್ರ ನಮ್ಮದು. ಚಿಕ್ಕಲ್ಸಂದ್ರ ಪ್ರಾಪರ್ ಅಲ್ಲೇ ನಾವೆಲ್ಲ. ಹೌದಾ? ನಮ್ಮ ತಾತ ಎಲ್ಲ ನಮ್ಮ ತಂದೆ ಎಲ್ಲ ಇಲ್ಲೇ ಓದ್ ಬೆಳೆದಿದ್ದು ನಾವೆಲ್ಲ. ಮದುವೆಗೆ ಎಷ್ಟು ವರ್ಷ ಆಯಿತು? 22 ವರ್ಷ ಆಯ್ತು ಈಗ. 22 ವರ್ಷ ಆಯ್ತು. ಎಲ್ಲಿ ಮೇಡಮ್ ಯಾರು ತೋರಿಸಿದ್ದಾರೆ ನಿಮಗೆ? ಅದು ನಮ್ಮ ಕಸಿನ್ ತೋರಿಸಿದ್ದು. ಹೌದಾ? ನೋಡಿದ ತಕ್ಷಣ ಹೂ ಅಂದ್ರ? ನೀವೇನಂದ್ರೆ ಮೇಡಮ್? ನಿಜ ಹೇಳ್ಬೇಕು ಅಂದ್ರೆ ನನ್ನ ಮುಖನೂ ನೀಟಾಗಿ ನೋಡಿರ್ಲಿಲ್ಲ. ಅಯ್ಯೋ, 22 ವರ್ಷದಿಂದ ನೋಡ್ತಾನೆ ಇದ್ದಾರಲ್ಲ ಸರ್. ಮದುವೆ ಮನೇಲಿ ಹುಡುಗ ಯಾರು ಅಂದ್ರೆ ಇವ್ರು ಇರ್ಬೋದಾ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದೆ ನಾನು. ಡೌಟ್ ನಿಮಗೆ? ಹೌದೌದು. ಮತ್ತೆ ಅವರು ಅಂತ ಹೆಂಗ್ ಗೊತ್ತಾಯ್ತು? ಯಾರ ಹತ್ರ ಹೇಳಿದ್ರೆ? ಮದುವೆ ಮಾಡ್ಕೊಳ್ಳೋರ್ಗು ಏನೋ ರಿಸೆಪ್ಷನ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಶಾಸ್ತ್ರ ಇದಕ್ಕೆ ನಿಲ್ಲಿಸ್ತಾರಲ್ಲ, ಅವಾಗೆ ಪ್ರಾಪರ್ ಆಗಿ ನೀಟಾಗಿ ಮುಖ ನೋಡಿದ್ದು. ಹೌದಾ? ಅವ್ರ ಮುಖ ನೋಡಿಲ್ವಾ ನೀವು? ಮುಖ ನೋಡಿದ್ವಿ, ಕಾಫಿ ಎತ್ಕೊಂಡು ಹೋದಾಗ ಸುಮ್ಮನೆ ಹಿಂಗ್ ನೋಡ್ಕೊಂಡ್ ಬಂದಿರ್ತೀವಿ. ಆ ಗಂಡ ಏನ್ ಮಾಡ್ತೀರಿ? ಹಿಂಗಿದ್ರ? ಅವಾಗೆಲ್ಲ ನಮ್ಗೆಲ್ಲ ಆಪ್ಷನ್ ಕೊಡ್ತಾ ಇರ್ಲಿಲ್ಲ. ಹುಡುಗ ಓಕೆನಾ ಅಂತೆಲ್ಲ ಏನು ಕೇಳ್ತಿರ್ಲಿಲ್ವಲ್ಲ. ಏನು ಕೇಳ್ತಿರಲಿಲ್ಲ, ಸುಮ್ಮನೆ ಅವ್ರು ತೋರಿಸಿದವ್ರ ಮಧ್ಯೆ. ಕಾಫಿ ಎತ್ಕೊಂಡು ಹೋದ್ವಿ, ಸುಮ್ಮನೆ ಹಿಂಗ್ ನೋಡಿದ್ವಿ, ಬಂದ್ವಿ. ನಮ್ಮಮ್ಮ ಹೇಳಿದ್ರು ಅಕಸ್ಮಾತ್ ಏನಾದ್ರು ಹುಡುಗ ಮಾತಾಡ್ಬೇಕು ಅಂತ ಅನ್ಸಿದ್ರೆ ನಮ್ಮ ಅಪ್ಪ ಅಮ್ಮ ಹೆಂಗ್ ಹೇಳಿದ್ರೆ ಹಂಗೆ ನಾವು ಕೇಳೋದು ಅಂತ ಹೇಳು. ಹುಡುಗ ಏನಾದ್ರು ಓಕೆನಾ ಅಂತ ಕೇಳಿದ್ರೆ ಅಂತ ಹೇಳಿದ್ರು. ಅವ್ರು ಕೇಳಲಿಲ್ಲ, ನಾನು ಮಾತಾಡ್ಲೂ ಇಲ್ಲ. ಯಾರಾದ್ರೂ ಏನಾದ್ರು ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ಹೇಳಿದ್ರು? ಹುಡುಗ ಓಕೆನಾ ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ಹೆಂಗ್ ಹೇಳಿದ್ರೆ ಹಂಗೆ ಕೇಳ್ತೀನಿ ನಾನು ಅಂತ ಹೇಳ್ಬೇಕು. ಹಂಗೆ ಕೇಳ್ತೀನಿ, ಹಂಗೆ ಓಕೆ ಅಂತ ಹಿಂಗೆ ಈ ಥರ. ಅವ್ರೇನು ಕೇಳಲೇ ಇಲ್ಲ, ಅಣ್ಣ ಕೇಳಲೇ ಇಲ್ಲ, ಮಾತಾಡ್ಲೂ ಇಲ್ಲ. ಸೊ ನೆಕ್ಸ್ಟ್ ಮೀಟೇ ರಿಸೆಪ್ಷನ್, ಮದುವೆ ನೆಕ್ಸ್ಟ್ ಮದುವೆ 1 ತಿಂಗಳು, 1 ತಿಂಗಳು ಗ್ಯಾಪಲ್ಲಿ ಮದುವೆ. ಓಹೋ ಹೋ ಹೋ. ಸೊ ಮದುವೆಗೆ ಈಗ 22 ವರ್ಷ. ಮಕ್ಕಳು? ದೊಡ್ಡವನು ಆಕಾಶ್ ಅಂತ, ಇನ್ನೊಬ್ಬ ಚಿಕ್ಕವನು ಆದಿತ್ಯ ಅಂತ. ಆಕಾಶ್ ಏನು ಮಾಡ್ತಿದ್ದಾರೆ? ಇವಾಗ ಫೈನಲ್ ಇಯರ್ ಬಿಕಾಮ್. ಆದಿತ್ಯ ಅವರು? ಅವ್ರು ಇವಾಗ ಫಸ್ಟ್ ಇಯರ್ ಬಿಕಾಮ್. ಫಸ್ಟ್ ಇಯರ್ ಬಿಕಾಮ್. ಇಬ್ಬರು ಬಿಕಾಮ್ ಸ್ಟೂಡೆಂಟ್ಸಾ? ಓಕೆ, ವೆರಿ ನೈಸ್. ಸರ್ ನಮಸ್ತೆ. ಸರ್ ನೀವೇನು ಮಾಡ್ಕೊಂಡಿದ್ದೀರಾ ಕೆಲಸ? ಸರ್ ನಾನು ಈಗ BMPL ವರ್ಕ್ ಮಾಡ್ತಾ ಇದ್ದೀನಿ. ನಾನು BMPL ವರ್ಕ್ ಮಾಡ್ತೀನಿ. ಹೌದು. ಓಕೆ ಸರ್, ಈಗ ನೋಡಿ ಗಂಡ ಹೆಣ್ತಂದ್ರೆ ಮನೇಲಿ ಜಗಳ ಇರ್ತದೆ, ಕಾಮನ್. ಹೌದು ಅಲ್ವಾ? ಎಲ್ಲರ ಮನೆ ಇರುತ್ತೆ ಅಲ್ವಾ ಮೇಡಮ್? ಇವ್ರ ಮನೇಲಿ ಜೋರಿ ಇರುತ್ತೆ ಅನ್ಸುತ್ತೆ. ನಾನಿನ್ನು ಮುಗಿಸ್ಲಿಲ್ಲ. ಎಸ್ ಸರ್. ಎಲ್ಲರ ಮನೇಲೂ ಗಂಡ ಹೆಂಡತಿ ಅಂದಮೇಲೆ ಪ್ರೀತಿ ವಿಶ್ವಾಸನೂ ಇರುತ್ತೆ ಮತ್ತೆ ಜಗಳಗಳು ಇರುತ್ತೆ. ನಿಮ್ಮ ಮನೇಲಿ ಏನು ಜಾಸ್ತಿ ಇರುತ್ತೆ? ನಮ್ಮನೇಲಿ ಪ್ರೀತಿನೇ ಜಾಸ್ತಿ. ಹೌದಾ? ಪ್ರೀತಿ ಜಗಳ ಎಲ್ಲ ಇದ್ದಿದ್ದೆ ಸರ್ ಒಂದು ಮನೆ ಅಂದಮೇಲೆ. ಹೌದು. ನಿಮ್ದು ಲವ್ ಮ್ಯಾರೇಜಾ? ಇಲ್ಲ ಸರ್, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ಎಸ್ ಸರ್. ಅವ್ರು ಯಾವತ್ತಾದ್ರು ಹೇಳಿದಾರ ನೀವು ನೋಡ್ಲಿಕ್ಕೆ ಈ ಹೀರೋಯಿನ್ ಥರ ಕಾಣಿಸ್ತೀರಾ ಅಂತ? ನನ್ನ ಆಲ್ಮೋಸ್ಟ್ ಬಿಗ್ ಬಾಸ್ ನಮ್ರತ ಥರ ಇದೆಯಾ ಅಂತ ಎಲ್ಲರೂ ಹೇಳ್ತಾರೆ. ಅಂದರೆ ಸರ್, ಅಂದರೆ ಇಮ್ಯಾಜಿನ್ ನಾನು ಮಾಡ್ಕೊತಿಲ್ಲ, ನೋಡ್ದವ್ರು ಹೇಳ್ತಾರೆ. ಓ, ನೀವು ಬಿಗ್ ಬಾಸ್ ನಂಬರ್ ತಾಗಾದ್ರೆ ಹಾಗಾದ್ರೆ ನಿಮ್ಮನ್ನು ನಾವು ನಮ್ಮಿ ಅಂತ ಕರಿಲ್ಲ. ಕರೀರಿ. ನಿಮ್ಮ ಹೆಸರೇನು? ಶಿಲ್ಪ ಬೇಡ, ನಮ್ಮಿ ಅಂತಾನೆ ಇರಲಿ. ಓಕೆ. ಬಿಗ್ ಬಾಸ್ ನಮ್ರತ ಅಲ್ವಾ ನೀವು? ಆ ಥರ ಇದ್ದೀರಾ ಅಂತ ಹೇಳ್ತೀರಾ, ನಮ್ರತಾನೆ ಅಂತ ಹೇಳಿಲ್ಲ ನಾನು. ನೋಡಿ ಒಂಚೂರು ಆ ಕಡೆ ನೋಡಿ. ಹೌದು, ರೈಟ್. ಒಂಚೂರು ಹಂಗೆ ಕಾಣ್ತೀರಾ. ಬಿಗ್ ಬಾಸ್ ನಂಬರ್ತಾರೆ. ನಿಮ್ಮ ಯಜಮಾನ್ರು ಹೆಂಗಿದ್ದಾರೆ? ಅವ್ರು ಯಾವ ಹೀರೋ ಥರ ಇದ್ದಾರೆ? ನೀವು ಯಾವತ್ತಾದ್ರೂ ಅವ್ರಿಗೆ ಹೇಳಿಲ್ವಾ ನೀವು ನೋಡಲಿಕ್ಕೆ ಸೇಮ್ ಹಿಂಗೆ ಇದ್ದೀರಂತ? ನಾನು ಯಾವತ್ತೂ ಹೇಳಿಲ್ಲ. ಯಾವತ್ತೂ ಹೇಳಿಲ್ಲ. ಈಗ ಹೇಳೋದಾದ್ರೆ ಅವ್ರಿಗೆ ಏನು ಹೇಳ್ತೀರಾ ನಿಮ್ಮ ಯಜಮಾನ್ರಿಗೆ? ಅವ್ರು ನೋಡೋಕ್ಕೆ ಚೆನ್ನಾಗಿದ್ದಾರೆ, ಸಾಕು. ನನಗೆ ಪರ್ಫೆಕ್ಟ್ ಮ್ಯಾಚ್. ನಿಮ್ಮ ಪರ್ಫೆಕ್ಟ್ ಮ್ಯಾಚಾ? ಎಸ್ ಸರ್. ಲವ್ವಲ್ಲಿ ಏನು ಹೇಳ್ತೀರಾ ನಿಮ್ಮ ಯಜಮಾನ್ರಿಗೆ ಏನಾದರೂ ಹೇಳೋದಾದ್ರೆ? ನೀವಂದ್ರೆ ನನಗಿಷ್ಟ, ನಿಮ್ಮ ಮಾತಂದ್ರೆ ನನಗಿಷ್ಟ. ನಮ್ಮ ಹಸ್ಬೆಂಡ್ ಪ್ರೀತಿ ಮಾಡೋ ವೇನೇ ಇಷ್ಟ, ಕೋಪದಲ್ಲೂ ಪ್ರೀತಿ ಮಾಡ್ತಾರೆ, ಸಾಕು. ಡಿಫ್ರೆಂಟ್ ಆಗಿದೆ ಕೋಪದಲ್ಲಿ ಪ್ರೀತಿ. ಅದು ಹೆಂಗೆ ಮೇಡಮ್ ಕೋಪದಲ್ಲೂ ಪ್ರೀತಿ ಮಾಡೋದು? ಕೋಪದಲ್ಲಿ ಪ್ರೀತಿ ಮಾಡೋದು ಅಂದರೆ ಬೈಯೋದ್ರಲ್ಲೂ ಕೋಪದಲ್ಲೂ
ನಮ್ಮ ಬಗ್ಗೆ ಕಾಳಜಿ ಪ್ರೀತಿ ಇರುತ್ತೆ ಅಂತ. ಬೈಯೋದ್ರಲ್ಲೂ ಪ್ರೀತಿ ಇರುತ್ತೆ, ಪ್ರೀತಿಯಿಂದ ಬೈತಾರೆ. ಅಯ್ಯೋ ಕಿತ್ತಾಳೆ, ಅಯ್ಯೋ ಚಿಂಗ, ಮತ್ತೆ ಹಂಗೆಲ್ಲ ಅವ್ರು ಯೂಸೇ ಮಾಡಲ್ಲ. ನನ್ನ ರೆಸ್ಪೆಕ್ಟಿವ್ ಆಗೇ ಇರ್ತಾರೆ, ಯಾವಾಗ್ಲೂ ರೆಸ್ಪೆಕ್ಟಿವ್ ಆಗೇ ಮಾತಾಡಿಸ್ತಾರೆ. ಬೈಯೋದಿಲ್ವಾ? ಬೈತಾರೆ ಅಂದ್ರೆ ಏನು ಸಣ್ಣ ಪುಟ್ಟ, ಗಂಡ ಹೆಂಡತಿ ಅಂದ್ಮೇಲೆ ಜಗಳಗಳು ಕಾಮನ್ ಸರ್. ನಿಮ್ಗಿನ್ನ ಮದ್ವೆ ಆಗಿಲ್ಲ ಅಲ್ವಾ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಓಕೆ, ಬಟ್ ಯಾವ್ದಕ್ಕೆ ಜಾಸ್ತಿ ಜಗಳ ಆಗುತ್ತೆ ನಿಮ್ಮ ಮನೇಲಿ? ಮಕ್ಕಳ ವಿಚಾರಕ್ಕೆ. ಹೌದು, ಅಂದ್ರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅಂದ್ರೆ ಒಂದ್ ಸ್ವಲ್ಪ ಏನಾದ್ರು ಮಗು ಬಿದ್ದೋದ್ರು ಅದು ಕೂಡ ನಮ್ಮ ಮೇಲೇನೆ ಬರುತ್ತೆ. ನಿಮ್ಮ ಧ್ಯಾನ ಎಲ್ಲಿರುತ್ತೆ? ಹಂಗೇನೆ ಹೇಳೋದು, ಅಂದ್ರೆ ಆತರ ಹೇಳ್ತಾರೆ. ಬಟ್ ಮಕ್ಕಳನ್ನ ಎನಿ ಟೈಮ್ ಎನಿವೇ ಒಂದ್ ತಾಯಿಯಾಗಿ ನೋಡ್ಕೊಂತಾ ಇರ್ತೀವಿ. ಎಲ್ಲಾನು ಒಂಚೂರು ಬಿದ್ರು ಅದ್ ನಮ್ಮನ್ನೇ ಬೈಯೋದು. ನಿಮ್ಮನ್ನೇ ಬೈಯೋದು, ಮತ್ತೆ ಯಾರನ್ನ ಬೈತಾರೆ ಅಲ್ವಾ? ಅಂದ್ರೆ ಮಕ್ಕಳು ಮಾಡೋ ತಪ್ಪುಗೆಲ್ಲ ನಮ್ಮನ್ನೇ ಬೈತಾರೆ ಅಂತ ಹೇಳಿದ್ದು. ಮಕ್ಕಳು ಮಾಡೋ ತಪ್ಪಿಗೆ ನಿಮ್ಮನ್ನ ಬೈತಾರೆ ಅಂತನಾ? ಎಷ್ಟು ಮಕ್ಕಳಿದ್ದಾರೆ ನಿಮ್ಗೆ? ಇರೋ ಒಂದೇ ಮಗು ಅಲ್ಲ ಹೇಳಿದ್ದು. ಒಂದು 3-4 ಜನ ಮಕ್ಕಳು ಇರ್ತಾರೆ, ಆ ಕಡೆ ಒಬ್ಬ ಬೀಳ್ತಾನೆ, ಈ ಕಡೆ ಒಬ್ಬ ಬೀಳ್ತಾನೆ. ಸೊ ಹಾಗೆಲ್ಲ ವಿಷಯ. ಯಜಮಾನ್ರ ಹೆಸರೇನು? ಮುತ್ತುರಾಜ್, ಶಿಲ್ಪಾ ಮುತ್ತುರಾಜ್. ಓಹೋ, ಹೆಂಗೆ ತುಂಬ ಮುತ್ತು ಕೊಡ್ತಿರ್ತಾರ ಮುತ್ತುರಾಜ್ ಅವರು? ಇಲ್ವಾ? ನಾವ್ಯಾರು ಕೇಳಿಸ್ಕೊಳ್ಳಲ್ಲ, ಕಿವಿ ಮುಚ್ಕೋತೀವಿ. ನಾವೇ ನಮ್ಗೆ ಹೇಳಿ ಇಲ್ಲ, ಅಪರೂಪಕ್ಕೆ. ಹಾಗೆ ಅನ್ಕೊಳ್ಳಿ. ಏನು ವರ್ಕ್ ಮಾಡ್ತಾರೆ ಸರ್? ಅವರು ಮಾರ್ಕೆಟಲ್ಲಿ ಫ್ಲವರ್ ಬಿಸ್ನೆಸ್. ಹೌದಾ? ಓಕೆ, ಸೂಪರ್, ವೆರಿ ನೈಸ್, ಥ್ಯಾಂಕ್ ಯು ಸರ್. ನಿಮ್ಮನೇಲಿ ಹೆಂಗೆ ಮೇಡಮ್ ಜಗಳದ ವಿಷಯಕ್ಕೆ ಬಂದರೆ? ಜಗಳ ಕಾಮನ್ ಆ್ಯಕ್ಚುಲ್ ಆಗಿ. ಯಾವ ವಿಷಯಕ್ಕೆ ಜಾಸ್ತಿ ಜಗಳ ಆಗುತ್ತೆ? ಇಂಥ ವಿಚಾರಕ್ಕೆ ಅಂತ ಇರಲ್ಲ, ಮಕ್ಕಳು ಬೇಗ ಎದ್ದೇಳಲ್ಲ ಅನ್ನೋ ವಿಚಾರಕ್ಕೆ ಫಸ್ಟ್ ಅವ್ರನ್ನ ಬೈಯಲ್ಲ, ಫಸ್ಟ್ ನಮ್ಮನ್ನು ಶುರು ಮಾಡ್ತಾರೆ. ಹೌದಾ? ಅಷ್ಟೇ, ಅದೊಂದು ವಿಚಾರಕ್ಕೆ ಜಾಸ್ತಿ ಜಗಳ ಆಗುತ್ತೆ, ಮಿಕ್ಕಿದೇನಕ್ಕೂ ಜಗಳ ಆಗಲ್ಲ. ಸರ್, ಮಕ್ಕಳನ್ನ ಎಬ್ಬರಿಸ್ಬೇಕಲ್ವಾ? ಅದೇನು ಪಾಪ ಅವ್ರಿಗೆ ಬೈದಿರ್ತೀವಿ. ಅವ್ರಿಗೆ ಬೈಯೋದು ಅಂತಂದ್ರೆ ಅವ್ರು ಎಬ್ಬರಿಸ್ಬೇಕಲ್ಲ, ಎಬ್ಬರಿಸಿ ರೆಡಿ ಮಾಡ್ಬೇಕಲ್ಲ ಅವರು. ಅದಕ್ಕೆ ಅವ್ರಿಗೆ ಈಗ ನಾವು ಬೆಳಿಗ್ಗೆ ಎದ್ರೆ ಡ್ಯೂಟಿಗೆ ಹೋಗಿರ್ತೀವಿ, ಅವ್ರು ರೆಡಿ ಮಾಡ್ಬೇಕಲ್ಲ ಅವ್ರಿಗೆ ಎಬ್ಬರಿಸಿ. ಈಗ ಅವ್ರು 8 ಗಂಟೆ ಕಾಲೇಜಿಗೆ ಹೋಗ್ಬೇಕು ಅಂತಂದ್ರೆ ಇವ್ರು ಬೇಗ ರೆಡಿ ಮಾಡ್ಬೇಕು. ಆದ್ರೂ ನನಗೆ ವಿಶೇಷ ಏನಂದ್ರೆ ಇಷ್ಟು ದೊಡ್ಡ ಮಕ್ಕಳನ್ನ ಎಬ್ಬರಿಸಿ ರೆಡಿ ಮಾಡೋದಂದ್ರೆ, ನಾನು ಯಾರು ಸ್ಕೂಲ್ಗೆ ಹೋಗೋ ಮಕ್ಳು ಇರ್ತಾರೆ ಇಬ್ರು ಪಾಪ ಎಬ್ಬರಿಸಿ ಮಕ್ಕಳು ನೋಡಿದ್ರೆ ಅಣ್ಣ ತೆಂಗಿನ ಮರ ತರ ಬೆಳೆದು ನಿಂತಿದ್ದಾನೆ, ಅಣ್ಣನ ಎಬ್ಬರಿಸಿ ರೆಡಿ ಮಾಡ್ಬೇಕಾ? ನಿಮ್ ತರನೇ ಇದ್ದ ಸೈಜ್ ಅವಾಗ ಚಿಕ್ಕ ಹುಡುಗನಲ್ಲಿ. ಈಗ ಆಮೇಲೆ ಈ ತರ ಆಗೋಗಿರೋದು ಅಷ್ಟೇ. ಅವನು ಅಂದ್ರೆ ಕಾಲೇಜ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿದೆ ನೋಡಿ. ಹೌದೌದೌದು, ಹೆಂಗಿದೆ? ಸೇಮ್ ನಂತರನೇ ಇದ್ದ ಅಣ್ಣ, ಆದ್ರೆ ಕಲ್ಲರಲ್ಲಿ ಒಂಚೂರು ಬೀಳಿದ್ದ, ಬಿಟ್ರೆ ಸೇಮ್ ನಂತರನೇ. ಮತ್ತೀಗ ಗರ್ಲ್ ಫ್ರೆಂಡ್ಸ್ ಜಾಸ್ತಿ ಆಗಿದಾರಣ್ಣ, ಗರ್ಲ್ ಫ್ರೆಂಡ್ಸ್ ಜಾಸ್ತಿ ಆಗಿದ್ದಾರೆ. ಅಂದ್ರೆ ಅವರು ಟಿಪ್ಸ್ ಕೊಡ್ತಿರ್ತಾರೆ, ಇಷ್ಟೆಲ್ಲ ಇನ್ನೊಂದು ಸಣ್ಣ ಆಗಬೇಕು, ಇನ್ನೊಂಚೂರು ಹೈಟ್ ಆಗಬೇಕು, ಕೂದಲು ಹಿಂಗೆ ಬಿಡಬೇಕು, ದಾಡಿ ಹಿಂಗೆ ಬಿಡಬೇಕು ಅಲ್ವಾ ಪಜ್ಜಿ? ಏನು ನಿಮ್ಮ ಹೆಸರು? ಆದಿತ್ಯ ಅಂತ. ಆದಿತ್ಯ, ಯಾವ ಕಾಲೇಜು? BGS? ನಮ್ಮಿಲ್ಲಿ ಕೆಂಗೇರಿಯಲ್ಲಿ. ಓಕೆ, ಏನು ಓದ್ತಿದ್ದೀರಾ? ಇವಾಗ ಬಿಕಾಮ್ ಫಸ್ಟ್ ಇಯರ್. ಹೌದಾ? ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ? ಫ್ರೆಂಡ್ಸ್ ಇದ್ದಾರೆ, ತುಂಬ ಜನ ಇದ್ದಾರಾ? ಗರ್ಲ್ ಫ್ರೆಂಡ್ಸು? ಇಲ್ಲ. ಸುಳೆ ಕಳ್ಳ. ನಾನು ನೋಡಿದ್ದೀನಿ ಕೆಂಗೇರಿಯಲ್ಲಿ ಐಸ್ ಕ್ರೀಮ್ ಪಾರ್ಲರಲ್ಲಿ ಯಾರೋ ಜೊತೆ ಇಬ್ಬರ ಜೊತೆ. ಇನ್ನು ಇವಾಗ ಸ್ಟಾರ್ಟ್ ಆಗಿ 1 ವೀಕ್ ಏನೋ ಆಗಿರೋದಷ್ಟೇ. ಅದೇ 1 ವೀಕಿಗೆ ಇಬ್ಬರಿಗೆ ಐಸ್ ಕ್ರೀಮ್ ತಿನ್ನಿಸ್ತೀರಂದ್ರೆ ನೀವು? ಅಲ್ಲಿ ಯಾವ್ದು ಐಸ್ ಕ್ರೀಮ್ ಪಾರ್ಲರ್ ಇಲ್ವಾ? ಏನಣ್ಣ ಕೆಂಗೇರಿಲಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಇಲ್ವೇನಣ್ಣ? ಕೆಂಗೇರಿ ಗಂಟ ಇಲ್ಲ ನಮ್ಮ ಕಾಲೇಜು. ಮತ್ತೆ ಇನ್ನು ಹಿಂದಕ್ಕೆ ಬರುತ್ತೆ. ಇನ್ನು ಹಿಂದೆನಾ? ಓಕೆ, ಸೊ ಏನು ಮುಂದಕ್ಕೆ ಏನು ನಿಮ್ಮ ಪ್ಲ್ಯಾನ್ಸ್ ಏನಿದೆ? ಇವಾಗ ಬಿಕಾಮ್ ಪರ್ಸ್ಯೂ ಮಾಡಿ ನೆಕ್ಸ್ಟು MCOM ಇಲ್ಲ MBA ಮಾಡೋಣ ಅಂತಿದ್ದೀನಿ. ಆಮೇಲೆ ಜಾಬಾ? ಹಾಂ. ಮತ್ತು ಮದುವೆ ಆಗಲ್ಲ ಅಂತ ನೀವು? ಹೌದಾ? ಇನ್ನು ನೋಡೋಣ, ಇನ್ನೂ ಟೈಮ್ ಇದೆ. ಟೈಮ್ ಇದೆಯಾ? ಎಷ್ಟು ವರ್ಷ ಟೈಮ್ ಇದೆ ಅಣ್ಣನಿಗೆ ಮದುವೆ ಮಾಡಿಸ್ಕೊಡೋಕ್ಕೆ? ಇನ್ನು ನಮ್ಮ ಅಣ್ಣಂದಿದೆ, ನಮ್ಮ ದೊಡ್ಡ ಅಣ್ಣಂದಿದೆ. ಓ, ತುಂಬ ಜನ ಇದ್ದಾರಾ? ಓ, ಇನ್ನು ಬೇಜಾನ್ ಟೈಮ್ ಇದೆ. ಕಸಿನ್ ಇದ್ದಾರೆ. ಹೆಂಗಿರ್ಬೇಕಪ್ಪಚ್ಚಿ ನೀವು ಮದುವೆ ಹುಡುಗಿ? ಹೆಂಗಿರ್ಬೇಕು? ಚೆನ್ನಾಗಿರ್ಬೇಕು. ಅಲ್ಲ, ಚೆನ್ನಾಗಿರ್ಬೇಕು. ನನಗೂ ಆಸೆ ಇದೆ ಚೆನ್ನಾಗಿರ್ಬೇಕು. ಅಂದರೆ ಚೆನ್ನಾಗಿ ಅಂದರೆ ಯಾವ ಥರ ಚೆನ್ನಾಗಿರ್ಬೇಕು? ಯಾವುದ್ರಲ್ಲಿ ಚೆನ್ನಾಗಿರ್ಬೇಕು? ಎಂಥದ್ರಲ್ಲಿ ಚೆನ್ನಾಗಿರ್ಬೇಕು? ಆ ಥರ ಏನು ಪ್ಲ್ಯಾನ್ ಇಲ್ಲ ಸದ್ಯಕ್ಕೆ. ಇವಾಗ ಓದ್ತಾ ಇದ್ದೀನಿ. ಅಮ್ಮ ನಮಸ್ತೆ. ನಮಸ್ತೆ. ಇದು ವಾಯ್ಸ್ ಅಂದರೆ ಇದು. ಏನು ನಿಮ್ಮ ಹೆಸರು? ಗೌರಮ್ಮ. ಗೌರಮ್ಮ. ಓಕೆ, ಏನು ಮಾಡ್ಕೊಂಡಿದ್ದೀರಮ್ಮ? ಏನಿಲ್ಲ, ಮನೇಲಿ ಗೃಹಿಣಿ. ಹೌದಾ? ಎಲ್ಲಿ ನಿಮ್ಮ ಮನೇಲಿ? ಮನೇಲಿ ಪಕ್ಕದಲ್ಲಿರುತ್ತಾ? ಓಕೆ, ಯಾರೆಲ್ಲಿದ್ದೀರಾ ಮನೇಲಿ? ನಮ್ಮ 2 ಗಂಡು ಮಕ್ಕಳಿದ್ದಾರೆ, 2 ಸೊಸೈಟಿಗಳಿದ್ದಾರೆ, 3 ಜನ ಮೊಮ್ಮಕ್ಕಳಿದ್ದಾರೆ. 3 ಜನ ಮೊಮ್ಮಕ್ಕಳ? ಮಕ್ಕಳು ಎಷ್ಟು ಜನ ಇದ್ದಾರೆ ನಿಮಗೆ? 3 ಜನ. ಏನು ಮಾಡ್ತಿದ್ದಾರೆ? ಒಬ್ಬ ಪ್ರೆಸ್ಟೇಜ್ ಗ್ರೂಪ್ ಕಂಪ್ನಿಗೆ ಹೋಗ್ತಾನೆ. ಓಕೆ. ಇನ್ನೊಂದು ಸ್ಟೇಷನರಿಯಲ್ಲಿ. ಹಾಂ. ಮತ್ತು ಅಮೆಝಾನ್ ಮಾಡ್ತಾನೆ ಸೊಸೈಟಿ. ಹೌದಾ? ಮಗ ಅಮೆಝಾನ್ ಮಾಡ್ತಾನೆ. ಸೊ ಎಷ್ಟು ಜನ ಸೊಸೆಂದ್ರಿದ್ದಾರೆ ಮನೇಲಿ? 2 ಇದ್ದಾರೆ. 2 ಇದ್ದಾರಾ? ಒಟ್ಟಿಗೆ ಇದ್ದೀವಿ.
ಹೌದಾ? ಅತ್ತೆ ಸೊಸೆ ಜಗಳ ಏನಾದ್ರು ಮೇಡಮ್? ಜಗಳ ಏನಿಲ್ಲ, ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಮೀನ್ಸ್ ಬರುತ್ತೆ, ಮತ್ತೆ ಸರಿ ಆಗುತ್ತೆ ಅಲ್ವಾ? ಮಕ್ಳವ್ರಿಗೂ ಹೋಗಲ್ಲ, ನಾವೇ ಸರಿ ಮಾಡ್ತೀವಿ. ವೆರಿ ನೈಸ್, ಸೂಪರ್. ಏನೋ ಖುಷಿ ಆಯ್ತು ಅಂದ್ರೆ ನೀವು ವಿಷಯನ ಹಿಂಗಿದ್ದೆ ಅಂತ ಹೇಳಿದ್ರಿ. ಕೆಲವೊಬ್ರು ಹೆಂಗಿರ್ತಂದ್ರೆ, ಅಯ್ಯೋ ಏನಿಲ್ಲ ನಾವು ಚೆನ್ನಾಗಿದ್ದೀವಿ ಅಲ್ವೇನೆ, ಏನ್ ಸಾಂಬಾರು ಮಾಡಿದ್ದೇನೆ ಅಂತ ಹೇಳ್ತೀವಿ. ನಾವು ಪ್ಯಾಕಪ್ ಹೋದ್ಮೇಲೆ ಶುರು ಮಾಡ್ತಾರೆ ಜಗಳನ ಅಲ್ವಾ? ರಿಯಾಲಿಟಿ. ನಿಮ್ಗೆ ಅತ್ತೆ ಇದ್ದಾರಾ? ಎಲ್ಲಿದ್ದಾರೆ ಅತ್ತೆ? ಊರಲ್ಲಿದ್ದಾರಾ? ಇರ್ಲಿ, ಬರ್ತೀನಿ, ಮಾತ್ರ ಬರ್ತೀನಿ ಆಮೇಲೆ. ಓಕೆ, ಸೊ ಯಾವ್ದಕ್ಕೆ ಚಿಕ್ಕ ಪುಟ್ಟ ಅಂದ್ರೆ ಯಾವ ವಿಷಯಕ್ಕೆ ಜಗಳ ಆಗುತ್ತೆ ಮನೇಲಿ? ಏನಾದ್ರೂ ಹೇಳಿದ್ರೆ ಸ್ವಲ್ಪ ಕೋಪ ಬರುತ್ತೆ ಅವ್ರಿಗೆ. ಅವರು ಈಗಿನ ಟ್ರೆಂಡ್ ಅವರಲ್ವಾ? ನಾನೇನಾದ್ರೂ ಸ್ವಲ್ಪ ಅಳಗ್ರು, ನಾನು ಏನಾದ್ರೂ ಹೇಳಿದ್ರೆ ಸ್ವಲ್ಪ ಮತ್ತೆ 10 ನಿಮಿಷಕ್ಕೆ ಅಷ್ಟೇ ಸರಿ, ಊಟ ಮಾಡಿ ನಾಷ್ಟ ಮಾಡಿ ಅಷ್ಟೇ. ಸೊ ಅಡಿಗೆ ಯಾರು ಮಾಡೋದು ಮನೆಯಲ್ಲಿ? ಅಡುಗೆ ದೊಡ್ಡ ಸೊಸೆ ಚೆನ್ನಾಗಿ ಮಾಡ್ತಾರ? ಮಾಡ್ತಾರೆ ಅವ್ರೆ. ದೊಡ್ಡ ಸೊಸೆ ಇದ್ದಾರೆ, ಇಲ್ಲಿದ್ದಾರ ಅವ್ರು? ಅದಕ್ಕೆ ಅವರು ಕರೆಕ್ಟ್ ರಿಯಾಕ್ಟ್ ಮಾಡ್ತಿದ್ದಾರೆ. ನಾನು ಇವ್ರೇನು ರಿಯಾಕ್ಟ್ ಮಾಡ್ತಿದ್ದಾರೆ ಇವ್ರು ಹೇಳೋದಕ್ಕೆಲ್ಲ ಅಂತ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಉಷಾ. ಉಷಾ. ಅತ್ತೆ ಅಂದ್ರೆ ತುಂಬ ಲವ್ ಅಂತೆ ನಿಮಗೆ? ಹೌದಾ? ಎಷ್ಟು ವರ್ಷ ಆಯ್ತು ನೀವು ಮನೆಗೆ ಬಂದು, ಅತ್ತೆ ಮನೆಗೆ ಬಂದು? 16 ವರ್ಷ. 16 ವರ್ಷ ಆಯ್ತಾ? ಓ, ಹಂಗಿದ್ರೆ ಈಗ ಮಗಳ ಥರ ಸೆಟ್ ಆಗಿರ್ತೀರ ಮನೆಗೆ ಅಲ್ವಾ? ಏನಕ್ಕೆ ನಿಮ್ಮ ಮನೇಲಿ ಏನಕ್ಕೆ ಜಗಳ ಆಗುತ್ತೆ? ಚಿಕ್ಕ ವಿಷಯ ಅಂದ್ರೆ ಅವರು ಚಿಕ್ಕದು ಅಂತ ಏನಿಲ್ಲ ಸರ್, ಅದು ಕೆಲವು ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಸರಿಯಾಗುತ್ತೆ. ಹೌದಾ? ಸೊ ಅಡಿಗೆ ನೀವೇ ಮಾಡೋದಾ? ಹೌದು, ನಾನೇ ಮಾಡೋದು. ಏನು ನೀವು ಫೇವ್ರೇಟ್ ಅಡಿಗೆ ಯಾವುದು ಮತ್ತೆ? ಆ ಥರ ಏನಿಲ್ಲ ಸರ್, ಎಲ್ಲ ಥರ ಊಟ ಮಾಡ್ತಾರೆ. ಸೊ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್? ನಾನ್ ವೆಜ್. ನಾನ್ ವೆಜಿಟೇರಿಯನ್. ಯಜಮಾನ್ರ ಹೆಸರು ಶ್ರೀನಿವಾಸ್ ಮೂರ್ತಿ. ಏನು ಮಾಡ್ಕೊಂಡಿದ್ದಾರೆ? ಅವ್ರು ಪ್ರೆಸ್ಟೀಜ್ ಗ್ರೂಪಲ್ಲಿ ವರ್ಕ್ ಮಾಡ್ತಾರೆ. ಎಷ್ಟು ವರ್ಷ ಆಯ್ತು ಮದುವೆಗೆ? 16 ವರ್ಷ ಆಯ್ತು ಸರ್. ಮಕ್ಕಳು? ಒಬ್ಬಳೆ. ಏನು ಮಾಡ್ತಿದ್ದಾರೆ? 10th ಓದ್ತಾ ಇದ್ದಾರೆ ಸರ್. 10th ಓದ್ತಿದ್ದಾರಾ? ಸೊ ನಿಮ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್. ಅರೇಂಜ್ ಮ್ಯಾರೇಜ್. ಎಲ್ಲಾದ್ರೂ ಹೋಗಿದ್ದೀರಾ ಮತ್ತೆ ದೋಸ್ತದ್ರಲ್ಲಿ ಹನಿಮೂನ್ಗೆ? ಇಲ್ಲ. ಎಲ್ಲೋಗಿಲ್ವಾ? ಅಕ್ಕನಾಗ್ತಿದ್ದಾರೆ ಹನಿಮೂನ್ ಅಂದ ತಕ್ಷಣ. ನೀವೆಲ್ಲೋಗಿದ್ದೀರಾ? ಎಲ್ಲೋಗಿಲ್ವಾ? ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ ಸರ್. ನಿಮ್ಮ ಹೆಸರು? ವೀಣಾ. ವೀಣಾ. ಏನು ಮಾಡ್ಕೊಂಡಿದ್ದೀರಾ? ನಾನು PG ಇದೆ, PG ಮಾಡ್ತೀವಿ. ಹೌದಾ? ಟೈಲರಿಂಗ್ ಮಾಡ್ತೀವಿ. ಎಲ್ಲಿ? ಕತ್ರಿಗುಪ್ಪೆ. ಕತ್ರಿಗುಪ್ಪೆಯಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಕತ್ರಿಗುಪ್ಪೆ ಅವರು ಎಲ್ಲಿರೋದು ಸುತ್ತ? ನಮ್ಮ ಯಜಮಾನ್ರಲ್ಲಿದೆ. ಎಲ್ಲಿದ್ದಾರೆ? ನಮಸ್ತೆ. ಎಷ್ಟು ಜನ ಮದುವೆಗೆ? 17 ವರ್ಷ ಆಯ್ತು. 17 ವರ್ಷ ಆಯ್ತು. ಮಕ್ಕಳು? 3 ಜನ ಇದ್ದಾರೆ ಸರ್. 3 ಜನ ಇದ್ದಾರಾ? ಏನು ಓದ್ತಿದ್ದಾರೆ? 10th, 8th, ಫಸ್ಟ್ ಸ್ಟ್ಯಾಂಡರ್ಡ್ ಮಗ. 8th, ಫಸ್ಟ್ ಸ್ಟ್ಯಾಂಡರ್ಡ್. ಸೂಪರ್. ಓಕೆ, ಯಾವ ಏಜಲ್ಲಿ ಮದುವೆ ಇದ್ರಿ ನೀವು? 2007. 2000 ಅಲ್ಲ, ನಿಮಗೆ ಎಷ್ಟಿತ್ತು ಏಜ್ ಅಂತ ಮದುವೆ? ಈಗ 21. 21. ಓಕೆ, ಆಗ ಓದ್ತಿದ್ರಾ? ಯಾವ ಊರು ನಿಮ್ಮದು? ತುಮಕೂರು ಅವರಾ? ಓಕೆ ಓಕೆ. ಮಕ್ಕಳು 8th, 10th ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡ್ ಬಂದರೆ ಯಜಮಾನ್ ಏನು ಕೆಲಸ ಮಾಡ್ತಾರೆ? ಅವರು PG ನೋಡ್ಕೊತಾರೆ. ಅವರೇ PG ನೋಡ್ಕೊತಾರಾ? ಓಕೆ, ಸೂಪರ್, ಥ್ಯಾಂಕ್ ಯು. ಓಕೆ. ಓಕೆ, ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ತುಳಸಿ. ತುಳಸಿ. ನಿಮ್ಮದು ಲವ್ ಮ್ಯಾರೇಜ್ ಅಂತೆ? ಅರೇಂಜ್ ಸರ್. ಅರೇಂಜ್ ಮ್ಯಾರೇಜಾ? ಏನು ಮಾಡ್ಕೊಂಡಿದ್ದಾರೆ ಯಜಮಾನ್ರು? ಬಿಲ್ಡರಾ? ಬಿಲ್ಡಿಂಗ್ ಕಟ್ತಾರಾ? ಬಾಡಿ ಬಿಲ್ಡರ್ ಅವರು? ಓಕೆ, ಏನು ಹೆಸರು? ಕುಪ್ಪಸ್ವಾಮಿ. ಉಪ್ಪುಸ್ವಾಮಿಯಾ? ಕುಪ್ಪಸ್ವಾಮಿ. ಓಕೆ, ಎಷ್ಟು ವರ್ಷ ಆಯ್ತು ಮದುವೆಗೆ? 28 ವರ್ಷ ಆಗಿ. 25 ವರ್ಷ ಆಯ್ತು. ಮಕ್ಕಳು? ಇಬ್ಬರು. ಏನು ಓದ್ತಿದ್ದಾರೆ, ಏನು ಮಾಡ್ತಿದ್ದಾರೆ? ಹೆಣ್ಮಗುಗೆ ಮದುವೆ ಆಗಿದೆ. ಹ್ಞೂ. ಮಗ ಡಿಗ್ರಿ ಓದ್ತಾ ಇದ್ದಾರೆ. ಹೌದಾ? ಮಗು ಇದೆಯಾ ಇವರಿಗೆ, ನಿಮ್ಮ ಮಗಳಿಗೆ? ಹಾಂ, ಗಂಡು ಮಗು. ಗಂಡು ಮಗುನ? ಚಿಕ್ಕ ಪಾಪುನ? 2 years. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ. ಎಲ್ಲಿರೋದು ನೀವು? ಮಂಜುನಾಥ್. ಯಜಮಾನ್ರ ಹೆಸರು? ಮಧುಸೂದನ್. ಓಕೆ, ಏನು ಮಾಡ್ಕೊಂಡಿದ್ದಾರೆ ಸರ್? ಅವರು ಇಂಟೀರಿಯರ್ ಎಕ್ಸ್ಟೈಲ್ ಡಿಸೈನ್ ವರ್ಕ್ ಮಾಡ್ತಾರೆ. ಮಕ್ಕಳು ಮೇಡಮ್? 2 ಗಂಡು ಮಕ್ಕಳು. 2 ಗಂಡು ಮಕ್ಕಳ? ಏನು ಓದ್ತಿದ್ದಾರೆ? ಒಬ್ಬ 7th, ಒಬ್ಬ 4th. ಮನೇಲಿ ಹತ್ತಿದ್ದಾರಾ? ಇಲ್ಲ ಸರ್, ಅತ್ತೆ ಮಾವ ಇಬ್ಬರು ಇಲ್ಲ. ಇಬ್ಬರು ಇಲ್ಲ. ಸೊ ನೀವೇ ಗಂಡ, ಹೆಂಡತಿ, ಮಕ್ಕಳು 3? ಹೌದು. ಎಷ್ಟು ವರ್ಷ ಅಂದ್ರೆ ಮೇಡಮ್ ಮದುವೆ ಆಗಿ? 18 ವರ್ಷ ಆಯ್ತು. 18 ವರ್ಷ ಜೀವನ ಹೆಂಗಿದೆ ಮೇಡಮ್ ಮದುವೆ ಆದಮೇಲೆ? ಪರವಾಗಿಲ್ಲ ಸರ್. ಪರವಾಗಿಲ್ವಾ? ಅಯ್ಯೋ, ಪರವಾಗಿಲ್ಲ. ಓಕೆ, ನೀವೇನಾದ್ರು ಹೋಗಿದ್ದೀರಾ ಮೇಡಮ್ ಮದುವೆ ದಿವಸದಲ್ಲಿ ಹನಿಮೂನ್ಗೆ? ಇಲ್ಲ ಸರ್, ಎಲ್ಲೂ ಹೋಗಿಲ್ವಾ? ಮುಂದೆ ಎಲ್ಲಾದ್ರೂ ಹೋಗ್ಲಿಕ್ಕೆ ಆಸೆ ಇತ್ತ ಆ ಟೈಮಲ್ಲಿ? ಇಲ್ಲ ಸರ್, ನಾನು ಓದ್ತಾ ಇದ್ದೆ, ಓದಿಸ್ತಾ ಇದ್ರು. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸರೋಜಾ ಅಂದ್ಬಿಟ್ಟು. ಸರೋಜಾ ಅಂತ. ಯಾವ ಊರು ನಿಮ್ಮದು? ನಮ್ದು ಇದೆ ಚಿಕ್ಕಲ್ಸಂದ್ರ, ಈಗಿರೋದು ಮಂಜುನಾಥ್ ನಗರ. ಮಂಜುನಾಥ್ ನಗರದಲ್ಲಿ. ಯಜಮಾನ್ರು? ಸರ್ ನಾನು ಅನ್ಮ್ಯಾರಿಡ್ ಸರ್. ಹೌದಾ? ಓಕೆ. ಹೌದಾ? ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಇರ್ತೀರಾ? ಸರ್ ಇಲ್ಲೇ ಮಂಜುನಾಥ್ ನಗರ. ಮಂಜುನಾಥ್. ತುಮಕೂರು ಊರಿಗೆ ಹೋಗ್ತಿರ್ತೀರಾ? ಇಲ್ಲ ಸರ್, ನಮ್ದು ಇದೆ ಚಿಕ್ಕಲ್ಸಂದ್ರ. ಊರೇ ಚಿಕ್ಕಲ್ಸಂದ್ರ. ಓಕೆ ಓಕೆ, ಸರಿ, ಥ್ಯಾಂಕ್ ಯು ಮೇಡಮ್. ಹಾಯ್ ಸರ್.
ಹಾಯ್ ನಮಸ್ತೆ. ನಮಸ್ತೆ ಸರ್. ಹಾಯ್ ಹಲೋ. ಹಲೋ. ಏನು ನಿಮ್ಮ ಹೆಸರು? ಹೇಮಲತಾ ಸರ್. ಹೇಮಲತಾ, ಎಲ್ಲಿರೋದು ನೀವು? ನಾನು ಚಿಕ್ಕಲ್ಸಂದ್ರ. ನೀವು ಚಿಕ್ಕಲ್ಸಂದ್ರನಾ? ಏನು ಮಾಡ್ಕೊಂಡಿರೋದು? ನಾನು ಹೌಸ್ ವೈಫು, ಟೈಲರಿಂಗ್ ಮಾಡ್ತೀನಿ. ಹೌಸ್ ವೈಫ್ ಕಮ್ ಟೈಲರಿಂಗಾ? ಮನೇಲಿ ಟೈಲರಿಂಗ್ ಮಾಡ್ತೀರಾ? ಹಾಂ ಮಾಡ್ತೀನಿ ಸರ್. ಏನು ಜೆಂಟ್ಸಾ ಲೇಡೀಸಾ? ಲೇಡೀಸೇ. ಲೇಡೀಸ್ ಸ್ಪೆಷಲಿಸ್ಟು. ನಾವೆಲ್ಲ ಬಟ್ಟೆ ಬಿಟ್ಬಿಟ್ಟ ಜೆಂಟ್ಸು. ಜೆಂಟ್ಸ್ ಕಡೆ ಕೊಡ್ಬೇಕು ಅಷ್ಟೇ. ಜೆಂಟ್ಸ್ಗಳನ್ನ ಕೊಡ್ಬೇಕಾ ನಾವು? ಮತ್ತು ಜೆಂಟ್ಸ್ ಲೇಡೀಸು ಬಟ್ಟೆ ಹೊಲಿತಾರಲ್ವಾ? ಮಾಡ್ತಾರೆ. ನನಗೆ ಇದಿಷ್ಟ, ನಾನು ಇಷ್ಟವರೆಗೆ ನನಗೆ ಹೊಲಿಯೋ ಥರ ಕಾಣ್ತಿದ್ದೀರಾ ನೀವು? ಇಲ್ಲ ಇಲ್ಲ. ಹಾಂ, ಯಜಮಾನ್ರು ಏನು ಮಾಡ್ತಾರೆ ಮೇಡಮ್? ಅವರು ಗಾರೆ ಕೆಲಸ ಸರ್. ಹೌದಾ? ಏನವ್ರ ಹೆಸರು? ಜಗನ್ನಾಥ್ ನಾಯ್ಡು ಅಂತ. ಹೌದಾ? ಮಕ್ಕಳು? ಇಬ್ಬರು. ಇಬ್ರು ಏನು ಮಾಡ್ಕೊಂಡಿದ್ದಾರೆ? ಮಗಳು ಡಿಗ್ರಿ ಆಯಿತು, ಜಾಬ್ ಮಾಡ್ತಾ ಇದ್ದಾಳೆ. ಮಗ RNS ಅಲ್ಲ, ಸೆಕೆಂಡ್ ಪಿ. ಯಾವ ಊರು ನಿಮ್ದು ಆ್ಯಕ್ಚುಲಿ ಪ್ರಾಪರ್? ಚಿತ್ತೂರು. ಚಿತ್ತೂರಾ? ಸೊ ಇಲ್ಲಿಗೆ ಬೆಂಗಳೂರು ಬಂದು ಎಷ್ಟು ವರ್ಷ ಆಯಿತು ಚಿತ್ತೂರಿಂದ? ಮದುವೆ ಮಾಡಿದ ತಕ್ಷಣ ಬಂತು. 23 ವರ್ಷ ಆಯ್ತು ಸರ್ ಕಂಪ್ಲೀಟ್. ಮದುವೆ ಆಗಿಯಾ? ಮದುವೆ ಆಗಿ 24, ಇಲ್ಲಿ ಬಂದು 23 ವರ್ಷ. 23. ಸೊ ಮದುವೆ ತಕ್ಷಣ ನೀವು ಈ ಕಡೆ ಬಂದ್ರಿ? ಹಾಂ. ಸೊ ನಿಮ್ಗೆ ಅಕ್ಕ ತಮ್ಮ ತಂಗಿಂದ್ರೆಲ್ಲ? ಅಣ್ಣ ತಮ್ಮ ಅವರು ಇಲ್ಲೇ ಸೆಟ್ಲ್ ಆಗಿದ್ದಾರೆ. ಇದೆ ಚಿಕ್ಕಲ್ಸಂದ್ರಲ್ಲ ಬೆಂಗಳೂರಲ್ಲ? ಬ್ಯಾಂಗ್ಳೂರಲ್ಲೇ. ವಿದ್ಯಾಧರಣಪುರ ಒಬ್ಬರು, ಇಲ್ಲಿ ಚೆನ್ನಸಂದ್ರ ಅಲ್ಲೇ ಒಬ್ಬರು. ಹೌದಾ? ಡ್ಯಾಡಿ ಮಮ್ಮಿ ಎಲ್ಲ? ಅಪ್ಪ ರೀಸೆಂಟ್ ಆಗಿ ತೀರೋಗವರು. ಅಮ್ಮ ಇದ್ದಾರೆ, 4 ವರ್ಷ ಆಗೋಯ್ತು. ಅಮ್ಮ ಊರಲ್ಲೇ ಜಮೀನು ಇದೆ, ಬಂದು ಹೋಗ್ತಾ ಇರ್ತಾಳೆ. ನೀವು ಊರಿಗೆ ಅಪ್ಪೇಣ ಹೋಗ್ತಾ ಬರ್ತಿರ್ತೀರಾ? ಹೋಗ್ತೀವಿ. ಚಿತ್ತೂರು ಹತ್ರ ಇದೆ. ಎಷ್ಟು ಕಿಲೋಮೀಟರ್? 200 ಕಿಲೋಮೀಟರ್? 180. 180 ಅಲ್ವಾ? ಓಕೆ. ಸೊ ಹೋಗಿ ಬರ್ತಿರ್ತೀರ ಹಾಗಾದ್ರೆ? ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಆಯ್ತು ಸರ್. ನಮಸ್ತೆ ಸರ್. ನಮಸ್ತೆ. ಏನು ಹೇಳಿದ್ರಿ ಹೆಸರು? ಸರ್ ವಸಂತ್ ಕುಮಾರ್. ವಸಂತ್ ಕುಮಾರ್. ಏನು ಮಾಡ್ಕೊಂಡಿದ್ದೀರಾ? ಸರ್ PG ನಡೆಸ್ತಾ ಇದ್ದೀನಿ. ಬಟ್ ಹೆಂಗಿದೆ ಸರ್ PG? ಡೈಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಅದಕ್ಕೆಲ್ಲ ಅಡುಗೆ ಮಾಡೋರೆಲ್ಲ ಇದ್ದಾರೆ? ಅಡುಗೆ ಮಾಡೋರು ಇದ್ದಾರೆ. ಎಷ್ಟು ಜನ ಇದ್ದಾರೆ ಸರ್ PGಲಿ? ಸರ್ ಇದ್ದಾರೆ ಅರೌಂಡ್ 25 ಮೆಂಬರ್ಸ್. 25 ಜನ ಇದ್ದಾರಾ? ಸೊ ನಿಮಗೆ 20 ಜನ ಮೇಂಟೈನ್ ಮಾಡೋದು ಕೆಲವೊಮ್ಮೆ ರಿಸ್ಕ್ ಅಂತ ಅನ್ಸಲ್ವ ಕೆಲವೊಂದು ಸಿಚುವೇಶನಲ್ಲಿ? ರಿಸ್ಕ್, ಎಲ್ಲ ಕೆಲಸನೂ ರಿಸ್ಕೇ ಸರ್. ನಾವು ಅದನ್ನು ಫ್ರೀ ಮಾಡ್ಕೊಬೇಕು ಅಷ್ಟೇ. ಎಷ್ಟು ವರ್ಷ PG ನಡೆಸ್ತಿದ್ದೀರಾ ಸರ್? ಸರ್ 1.5 years. 1.5 year ಆಯ್ತಾ? 1.5 years, 2 years ಹತ್ರ. ಹೌದಾ? ಎಲ್ಲಿ ನಡೆಸ್ತಿದ್ದೀರಾ? ಕತ್ರಗುಪ್ಪೆ ಸರ್. ಕತ್ರಗುಪ್ಪೆಯಲ್ಲೇನಾ? ಓಕೆ ಓಕೆ, ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಕಲಾವತಿ. ಕಲಾವತಿ. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫಾ? ಯಜಮಾನ್ರು? ಟೈಲ್ಸ್ ಕೆಲಸ. ಟೈಲ್ಸ್. ಏನು ಅವ್ರ ಹೆಸರು? ಜಗದೀಶ್. ಜಗದೀಶ್. ಮಕ್ಕಳು ಮೇಡಮ್? ಇಬ್ಬರು. ಏನು ಮಾಡ್ಕೊಂಡಿದ್ದಾರೆ? ಆಟೋ. ಹಾಂ. ಫ್ಲಮ್ಮರು. ಹೌದಾ? ಎಷ್ಟು ವರ್ಷ ಮೇಡಮ್ ಮದುವೆಯಾಗಿ? 28. 28 ವರ್ಷ ಆಯಿತು. ಸೊ ಯಾವ ನಿಮ್ಮದು ಪ್ರಾಪರ್ ಬೆಂಗಳೂರೇನಾ? ಬೀರೂರು. ಆದರೆ ಇಲ್ಲಿ ಬಂದು ಸುಮಾರು ವರ್ಷ ಆಯಿತು. ಸುಮಾರು ವರ್ಷ ಆಯಿತು. ಸೊ ಬೀರೂರಲ್ಲಿ ಇದ್ದೀರಾ ಮೊದಲು? ಮದುವೆ ಯಾವ ಊರಲ್ಲಿ ಆಯಿತು? ಭದ್ರಾವತಿ. ಭದ್ರಾವತಿಲಿ ಆಯಿತಾ ಮದುವೆ? ಅವ್ರ ಊರು ಯಾವುದು ಯಜಮಾನ್ರು? ಬೀರೂರು. ಬೀರೂರಾ? ಓಕೆ ಓಕೆ, ಸರಿ, ಥ್ಯಾಂಕ್ ಯು. ನಮಸ್ಕಾರ. ನಿಮ್ಮ ಹೆಸರು? ಕಾಂತರಾಜ್ ಅಂತ. ಕಾಂತರಾಜ್. ಏನು ಮಾಡ್ಕೊಂಡಿದ್ದೀರಾ ಸರ್? ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಇದ್ದೀವಿ. ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಇಲ್ಲಿ ಯಾವ ನಿಮ್ಮ ಮನೇಲಿ ಇರೋದು? ಕತ್ರಗುಪ್ಪೆ. ಕತ್ರಗುಪ್ಪೆಯಲ್ಲಿ. ಹೌದು. ಇವರು? ಇವರು ನಮ್ಮ ಫ್ರೆಂಡು. ಹೌದಾ? ಅಲ್ಲ, ಊರು ಯಾವುದು? ಊರು ಪ್ರಾಪರ್ ಕತ್ರಗುಪ್ಪೆ. ಸ್ವಂತ ಅಲ್ಲೇ. ಹೌದು. ಹುಟ್ಟು ಬೆಳೆದಿರೋದೆಲ್ಲ ಅಲ್ಲೇ? ಬೆಳೆದಿದ್ದು ನಮ್ಮ ತಾತ ಅಜ್ಜಿದು ಎಲ್ಲರೂ ಅಲ್ಲೇ. ಎಲ್ಲಿ ಕತ್ರಗುಪ್ಪೆಯಲ್ಲಿ? ಯಾವ ಏರಿಯಾ? ಕತ್ರಗುಪ್ಪೆ ಗ್ರಾಮ. ವಿಲೇಜ್ ಒಳಗಡೆ? ವಿಲೇಜ್ ಒಳಗಡೆನಾ? ಮದುವೆ ಇದೆ ಸರ್ ನಿಮಗೆ? ಹಾಗೆ. ಏನು ಹೆಸರು ಮನೆಯವ್ರ? ವೈಫ್ ಹೆಸರು ಸವಿತಾ ಅಂತ. ಸವಿತಾ ಅಂತ. ಎಷ್ಟು ವರ್ಷ ಆಯ್ತು ಮದುವೆಗೆ? 11 ವರ್ಷ ಆಯಿತು. ಮಕ್ಕಳು? ಒಬ್ಬನೇ ಮಗ. ಹೌದಾ? ಏನು ಮಾಡ್ತಿದ್ದಾನೆ? ಅವನು ಈಗ 5ನೇ ಕ್ಲಾಸ್ ಓದ್ತಿದ್ದಾನೆ. 5ನೇ ಕ್ಲಾಸ್ ಓದ್ತಿದ್ದಾನ? ಓಕೆ. ಮನೆಯವ್ರಿಗೆ ಜೋರಿದ್ದಾರೆ ಸರ್? ಕೆಲವೊಂದರ ವಿಷಯದಲ್ಲಿ ಜೋರಾಗಿರ್ತಾರೆ, ಕೆಲವೊಂದರಲ್ಲಿ ತುಂಬಾ ಸ್ಮೂತ್ ಆಗಿರ್ತಾರೆ. ನಾವೊಂದು ಸ್ವಲ್ಪ ಜೋರಾಗಿ ಮಾತಾಡಿದಾಗ ಹತ್ಕೊಬಿಡ್ತಾರೆ, ನಾವು ಮೆತ್ತಗಾದಾಗ ಅವ್ರು ಜೋರಾಗಿ ಮಾತಾಡ್ತಾರೆ ಅಷ್ಟೇ. ಹಂಗಿದ್ರೆ ನೀವು ಜೋರು ಅಂತ ಆಯ್ತು, ಅವರಲ್ಲ. ಅವ್ರ ಪಾಪ ಇದ್ದಾರೆ, ನೀವು ಜೋರಿದ್ದೀರ ಅಂತ ಆಯ್ತು ಹಾಗೆ. ಓಕೆ, ಸರಿ ಸರ್, ಥ್ಯಾಂಕ್ ಯು. ಸೊ ನಮ್ಮ ಮನೆ ಅಡಿಗೆ ಇವತ್ತು ಏನು ಸ್ಪೆಷಲ್ ಮಾಡ್ತಿದ್ದೀರಾ ನನಗೋಸ್ಕರ? ಸಾಬುದಾನ ವಡೆ. ಸಾಬುದಾನ ವಡೆ. ಓಕೆ, ಸೂಪರ್, ಬನ್ನಿ ಮಾಡೋಣ. ಓಕೆ ಮೇಡಮ್, ನಮ್ಮ ಮನೆ ಅಡಿಗೆ ಇವತ್ತು ಏನು ಸ್ಪೆಷಲ್ ಮಾಡ್ತಿದ್ದೀರಾ? ನಾನು ಇವತ್ತು ಸಾಬುದಾನ ವಡೆ ಅಂತ ಮಾಡ್ತಾ ಇದ್ದೀನಿ. ಸಾಬುದಾನ ವಡೆ ಫೇವ್ರೇಟ್ ಆಕ್ಚುಲಿ. ಸಾಬುದಾನ ವಡೆ ಫೇವ್ರೇಟ್ ಡಿಶ್ ನಿಮಗೂ ಕೂಡನಾ? ನಮ್ದು ಥಿಯೇಟರ್ ಇದೆ ಇಲ್ಲಿ. ಅದಕ್ಕೆ ಏನೇನು ಹಾಕ್ಬೇಕು ಅಂತ ತೋರಿಸ್ಲಾ? ಸಲ ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ರವೆ,
ಓಕೆ. ರುಚಿಗೆ ತಕ್ಕಷ್ಟು ಉಪ್ಪಿರುತ್ತೆ ಮತ್ತು ಮೆಣಸಿನ ಪುಡಿ ಹಾಕ್ತಿದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ರೆ ಒಡೆ ತಿನ್ಬೇಕಾದ್ರೆ ಖಾರ ಖಾರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಜಾಸ್ತಿ ಅದು ಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಮೆಣಸಿನ ಪುಡಿ ಹಾಕ್ತೀನಿ. ಸಾವಧಾನ ಎಲ್ಲಿದೆ? ಇದನ್ನೆಲ್ಲ ಹಾಕಿ ಮಾಡೋದನ್ನ ಸಾವಧಾನ ವಡೆ ಅಂತ ಕರೆಯೋದು. ಹಂಗೆ. ಹಾಂ, ಡಿಶ್ ನೇಮ್ ಅದು. ಓಕೆ, ಸಾವಧಾನ ಅಲ್ಲ, ಸಾಬುದಾನ. ಹಾಂ, ಓಕೆ. ಏನದು? ಕಡಲೆ ಹಿಟ್ಟು. ಗೋಧಿ ಹಿಟ್ಟು ಸ್ವಲ್ಪ ಹಾಕೋತಿದ್ದೀನಿ. ಕಡಲೆ ಹಿಟ್ಟಿಗೆ ಅರ್ಧ ಭಾಗದಷ್ಟು. ಓಕೆ. ಇದು ಅಕ್ಕಿ ಹಿಟ್ಟು. ಮೈದಾ ಹಿಟ್ಟು ಸ್ವಲ್ಪ ಹಾಕ್ಕೊಳ್ತೀನಿ. ಮತ್ತು ರವೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಚಿಟಿಕೆ ಅಡುಗೆ ಸೋಡಾ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ. ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನಾ? ನಾನ್ ವೆಜಿಟೇರಿಯನ್ನೇ. ವೆಜಿಟೇರಿಯನಾ? ಪ್ಯೂರ್ ಅಲ್ಲ, ನಾನ್ ವೆಜ್. ವೆಜಿಟೇರಿಯನ್ ಅಂದ್ರೆ ಯಾರು ಹೇಳಿದ್ದು? ನೀವು. ಇಲ್ಲಪ್ಪ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಹಾಂ, ಓಕೆ. ನಾನ್ ವೆಜ್ ಏನೇನು ಸ್ಪೆಷಲ್ ಮಾಡ್ತೀರಾ? ನಾನಾ? ಚಿಲ್ಲಿ ಚಿಕನ್ನು, ಕಲ್ಮಿ ಕಬಾಬು, ಚಿಕನ್ ಫ್ರೈ. ಮಟನಲ್ಲಿ ಕುರ್ಮಾ ಮಾಡಕ್ಕೆ ಬರುತ್ತೆ, ಬಿರಿಯಾನಿ ಚೆನ್ನಾಗಿ ಮಾಡಕ್ಕೆ ಬರುತ್ತೆ. ಹೌದಾ? ಮತ್ತೆ ಅದೇ ಮಾಡ್ಬೋದಿತ್ತಲ್ವಾ ಅಲ್ವಾ? ಇವರೆಲ್ಲ ಏನೋ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಕೊಂಡು ಸಾಬುದಾನ ವಡೆ ಮಾಡೋಣ. ಕೈಸ್ರಲ್ಲ ಡಿಫ್ರೆಂಟ್ ಇದೆ ಅಲ್ಲ? ಪರವಾಗಿಲ್ಲ, ನೀನು ಅಬ್ಬರ ಪಕ್ಕದಲ್ಲಿ ಇರ್ತೀನಿ. ಯಾವಾಗ ಮಾಡಿದಾಗ ಒಂದು ಫೋನ್ ಮಾಡಿ ಬಂದು ತಿಂದು ಹೋಗ್ತೀನಿ. ಸೊ ರೆಡಿ ಆಯ್ತಾಗದ್ರೆ ಇಟ್ಟು ಎಣ್ಣೆಲಿ ಬಿಟ್ಟರೆ ಸಾಬುದಾನ ರೆಡಿ. ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಟೇಸ್ಟ್ ನೋಡಿ ಹೇಳಿ. ಸುಮಾರು ವರ್ಷಗಳ ಹಿಂದೆ ನಾನು ಮದುವೆ ಆದಷ್ಟರಲ್ಲಿ ಡಿಫ್ರೆಂಟ್ ಡಿಶ್ ಬೇಕು ಅಂತ ಹೇಳಿದ್ದಕ್ಕೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ವಡೆ ಮಾಡಿದ್ದಿತ್ತು ನಾನು. ಯಾರು ಇದು ಕಲಿಸಿದ್ದಾರೆ ನಿಮಗೆ? ಯಾರು ಕಲಿಸಿಲ್ಲ, ಡಿಫ್ರೆಂಟಾಗಿ ನಾನೇ ಮಾಡಬೇಕು ಅಂತ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಮಾಡಿದ್ದೆ. ಏನೋ ಆಗ ಮಾಡ್ಲಿಕ್ಕೆ ಹೋದ್ರೆ ಅದು ಟೇಸ್ಟ್ ಆಯಿತು, ಅದೇ ಸ್ಪೆಷಲ್ ಅಂತ ನೀವು ಫಿಕ್ಸ್ ಆಗಿ ನಮಗೆ ಮಾಡಿ ತಿನ್ನಿಸ್ತಿದ್ರೆ ಹಾಗಾಗಿ ನಮ್ಮನೆಯವ್ರಿಗೆ ಇಷ್ಟ. ಆವಾಗ ಈಗ ಮತ್ತೆ ಹೋಗಿದೆ. ಎಲ್ರಿಗೂ ಹೇಳೋಣ, ಇದು ಸ್ಪೆಷಲ್ ಆಗಿರುತ್ತೆ. ಎಲ್ಲರೂ ಕಡಲೆ ಹಿಟ್ಟು ಹಾಕ್ಬಿಟ್ಟು ಬೋಂಡ ಮಾಡೋದು, ವಡೆ ಮಾಡೋದು, ಅದು ಕಡಲೆ ಹಿಟ್ಟನ್ನ ಇದು ಕಡಲೆಬೇಳೆ ನೆನೆಸ್ಬಿಟ್ಟು ವಡೆ ಮಾಡ್ತಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ಸೊ ಓಕೆ, ಎಣ್ಣೆನೂ ಕಾದಿದೆ, ಈ ಕಡೆ ನಮ್ಮ ಹಿಟ್ಟು ರೆಡಿ ಆಗಿದೆ. ಏನಿಲ್ಲ, ಸಿಂಪಲ್ ಆಗಿ ಕಾಯಿಸ್ಕೊಂಡು ತಿಂತಿರೋದಷ್ಟೇ. ಯಜಮಾನ್ರು ಅಡುಗೆ ಮಾಡ್ತಾರೆ ಮೇಡಮ್? ಯಜಮಾನ್ರು ಆ್ಯಕ್ಚುಲಿ ನನಗಿಂತ ತುಂಬ ಚೆನ್ನಾಗಿ ಡಿಶ್ ಮಾಡ್ತಾರೆ. ಹೌದಾ? ಹಾಂ. ಯಾವಾಗ ಅಪರೂಪಕ್ಕೆ ಮಾಡ್ತಾರಾ ಅಥವಾ ಡೈಲಿ ಅವರೇ ಮಾಡ್ತಾರೆ? ಓಕೆ, ಡೈಲಿ ಅವರೇ ಏನು ಮಾಡಲ್ಲ, ಅಪರೂಪಕ್ಕೆ ಮಾಡ್ತಾರೆ. ನಾವೇನಾದರೂ ಜಾಸ್ತಿ ಕೆಲಸ ಮಾಡಬೇಕಾದ್ರೆ ಇಲ್ಲ ಅಂದರೆ ಮಾಡ್ತಾರೆ. ಅವರೇನೆಲ್ಲ ಮಾಡ್ತಾರೆ? ಅವರು ಪಕ್ಕ ನಾನ್ ವೆಜ್ಜು ವೆಜ್ಜು ಎಲ್ಲ ಮಾಡ್ತಾರೆ. ಅಂದರೆ ನಾನೇ ಮಾಡಬೇಕು ಅಂತ ತೊಂದರೆ ಇಲ್ಲ, ಆರಾಮಾಗಿ ಮಾಡ್ತಾರೆ. ಸಾವಧಾನ ವಡೆ. ಮಗನಿಗೆ ಏನು ಐಟಮ್ ಇಷ್ಟ ನೀವು ಮಾಡೋದು? ನನ್ನ ಮಗನಿಗೆ ಬಿರಿಯಾನಿ ಇಷ್ಟ ಆಗುತ್ತೆ. ಯಾವಾಗ ಒಂದ್ಸಲ ಹಾಸ್ಟೆಲಿಗೆ ಸೇರಿಸ್ತೀನಿ ಅಂತಂದ್ರೆ ಹೋಗ್ತೀನಿ, ಪರವಾಗಿಲ್ಲ, ಅಲ್ಲಿಗೆ ಬಂದ್ಬಿಟ್ಟು ನೀನು ಬಿರಿಯಾನಿ ಮಾಡ್ಬಿಟ್ಟು ವಾರಕ್ಕೆ ಒಂದ್ಸಲ ತಂದು ಕೊಟ್ಬಿಡು, ಅಲ್ಲೇ ಇರ್ತೀನಿ ಅಂತ. ಓಹೋ, ಬಿರಿಯಾನಿ ಪ್ರಿಯರ ನಿಮ್ಮ ಮಗ? ಅವ್ನು ಆ್ಯಕ್ಚುಲಿ ಮಟನ್ ತಿನ್ನಲ್ಲ, ಆದರೆ ಮಟನ್ ಬಿರಿಯಾನಿ ಮಾತ್ರ ಅಪರೂಪಕ್ಕೆ ಕೇಳ್ತಾನೆ. ನಿಮ್ದು ಯಾವ ಊರು ಪ್ರಾಪರ್? ಇದೆ ಬೆಂಗಳೂರು. ಗಂಡನ ಮನೆ ಇದೆ ಊರೇ. ಅಮ್ಮನ ಮನೆ ಬಂದು ಕತ್ರಿಗುಪ್ಪೆ ಹತ್ರ, ಇಲ್ಲೇ ನಿಯರ್ ವಾಕಬಲ್, 1-1.5 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ತುಂಬ ಫೇವ್ರೇಟು, ತುಂಬ ಚೆನ್ನಾಗಿ ಮಾಡಿದ್ದೀನಿ ಸಾಬುದಾನ ವಡೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಹೇಳಿದೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತಾನೆ ಹೇಳಿ ಅಂತ. ನನಗೆ ಯಾಕೋ ಡೌಟ್ ಆಗ್ತಿದೆ ಇವ್ರು ಹೇಳೋದು ನೋಡಿದ್ರೆ. ನಿಮಗೆ ನಾನು ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಅಷ್ಟೇ ಅಲ್ವಾ? ಏನಿಲ್ಲ, ಹೆಂಗಿದೆ ಹಂಗೆ ಹೇಳಿ. ಆಕ್ಚುಲಿ ನಾನು ತುಂಬ ಚೆನ್ನಾಗೇ ಮಾಡ್ತೀನಿ ಇದನ್ನ.
ಕ್ರಿಸ್ಪಿ ಆಗಿದೆಯಾ? ಕ್ರಿಸ್ಪಿ ಆಗಿದೆ. ಗರಂ ಗರಂ ಅಂತಾನೂ ಇರುತ್ತೆ. ಒಳಗೆ ತಿನ್ಬೇಕಾದ್ರೆ ಮ್ಯಾಟ್ರ್ ರುಚಿಗಿರೋದು. ರುಚಿಲಿರುತ್ತೆ. ಏನಾದ್ರು ಫ್ಲೇವರ್ ಅನ್ನಿಸಿದ್ಯಾ ಒಳಗಡೆ? ಘಮ ಏನು ಮಾಡಿದ್ರಿ ಮೇಡಮ್? ಚೆನ್ನಾಗಿಲ್ವಾ? ಚಾಪುದಾನ ವಡೆ ಸ್ವಲ್ಪ ಇವ್ರು ತಿನ್ನೋ ಸ್ಟೈಲ್ ನೋಡಿದ್ರೆ ನಮಗೂ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಅಪ್ಪ. ಆದರೂ ಚೆನ್ನಾಗಿಲ್ಲ ಅಂತಾರೆ. ಚೆನ್ನಾಗಿಲ್ಲ ಆದರೂ ಸಖತ್ತಾಗಿದೆ. ಚೆನ್ನಾಗಿಲ್ಲ ಅಂದಂಗೆ ಹೋಗ್ದು ಬಿಡಿ, ಸಖತ್ತಾಗಿದೆ. ಸಖತ್ತಾಗಿ ತುಂಬ ಸಖತ್ತಾಗಿದೆ. ಸೊ ನೀವೇ ನೋಡಿದ್ರಿ, ಮಾಡೋ ಪ್ರೋಸೆಸ್ ನೋಡಿದ್ರೆ ತುಂಬ ಈಸಿ ಇದೆ. ತುಂಬ ಅಂದರೆ ತುಂಬಾ ಈಸಿ ಇದೆ. ಒಂದು 2 ನಿಮಿಷದಲ್ಲಿ ಹಿಟ್ಟು ರೆಡಿ ಮಾಡ್ಬೋದು, 3 ನಿಮಿಷದಲ್ಲಿ ಕಾಯಿಸಿಟ್ಟು 5 ಮಿನಿಟ್ಸ್ ಕೆಲಸ ಅಷ್ಟೇ. ಸಂಜೆ ಹೊತ್ತು ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ಗಳು ಮಾಡಿದ್ರೆ ಸಖತ್ತಾಗಿ ಇಷ್ಟ ಆಗುತ್ತೆ ಅಲ್ವಾ? ಕಾಫಿ ಜೊತೆನಲ್ಲಿ. ಎಸ್ ಕರೆಕ್ಟು, ಸೂಪರ್ ಆಗಿದೆ. ಎಲ್ಲರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಜಾಲಿ ಮಾಡ್ಕೊಳ್ಳಿ. ನಗೊಂದು ಪೀಸ್ ಕೊಡಿ. ಥ್ಯಾಂಕ್ ಯು. ಓಕೆ, ಫ್ಯಾಮಿಲಿ ಜಂಕ್ಷನ್ ನಮ್ಮ ಮೊದಲನೇ ಆಟ. ಸೊ ಹೇಳಿದ್ದೀರಾ ಅಡಿಗೆ? ಹೇಳಿಲ್ವಾ? ಏನು ಹೇಳಿಲ್ಲ. ಅದೇ ಹೇಳಿ ಮತ್ತೆ ಬಾಳೆಹಣ್ಣು ಇಟ್ಕೊಂಡು ಮತ್ತೆ ಏನ್ ಮಾಡ್ತೀವಿ? ತಿನ್ಬೇಕು ಅಷ್ಟೇ. ಅಷ್ಟೇ. ಈಗ ಬಾಳೆಹಣ್ಣು ಇಟ್ಬಿಟ್ಟು ಅಂತಂದ್ರೆ ಎಷ್ಟು ತಿನ್ಬೇಕು? 3 ತಿನ್ಬೇಕು, 6 ತಿನ್ಬೇಕು? ಎಲ್ಲ ನೀವೇ ಇರ್ಬೇಕು. ಮತ್ತೆ ಅವ್ರೇನ್ ತಿಂತಾರೆ? ಅವ್ರು ತಿನ್ಬೇಕಲ್ಲ ಬಾಳೆಹಣ್ಣು. 3 ನಿಮ್ಗೆ 3 ನಿಮಿಷ ಟೈಮ್ ಇರುತ್ತೆ. ಬಾಳೆಹಣ್ಣು ತಿನ್ಬೇಕು ಅಷ್ಟೇ, ಸಿಂಪಲ್. ಆದ್ರೆ ಕೈಯಲ್ಲಿ ಮುಟ್ಟೋಂಗಿಲ್ಲ, ಬಾಯಲ್ಲಿ ಬರೀ ಬಾಯಲ್ಲೇ ತಿನ್ಬೇಕು. ಬಾಳೆ ಚಿಕ್ಕ ತೆಗಿಯೋದು ಬೇಡವಾ ಸರ್? ಬಾಯಲ್ಲೇ ತೆಗಿಬೇಕು ಸರ್. ಬಾಳೆ ಕೈಯ ಮುಗಿದ್ರೆ ಅದನ್ನೇ ತೆಗಿಬೇಕು ನೀವು. ಬಾಯಲ್ಲೇ ಸಿಪ್ಪೆ ಜಾರಿಸಿ ರಾಪ್ 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 ಅಂತ ಕೊಡು. 3 ನಿಮಿಷದಲ್ಲಿ ತಿಂದು ಮುಗಿಸ್ಬೇಕು. ನೋಡಿದ್ದೀರಾ? ಸೊ ಯಾರು ಆದಷ್ಟು ಬೇಗ ತಿಂತಾರೆ ನೋಡೋಣ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಮಧ್ಯಾಹ್ನದ ಊಟ ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಆಲ್ರೆಡಿ 3 ಬಾಳೆ ತಿಂದ್ಮೇಲೆ ಊಟ ಏನು ಮಾಡ್ತೀರಾ ಅಲ್ವಾ? ಶಶಿ ಇವರಲ್ವಾ ಪಾಪ, ಇವ್ರಿಗೆ ಸಪೋರ್ಟೇ ಇಲ್ಲ. ಎಲ್ಲ ಬಾರಿ ಸಸ್ಯ ಅಂತಿದ್ದಾರೆ, ಇಲ್ಲಿ ಪಾಪ ಸಪೋರ್ಟೇ ಇಲ್ಲ. ಸಸ್ಯ ಆಕ್ಚುಲಿ ನಿಮ್ಮ ಮೇಡಮ್ ಲೀಡಲ್ಲಿ ಇದ್ರು ಸ್ಟಾರ್ಟಿಂಗು. ನಾನು ಸೂಪರ್ ಸೂಪರ್ ಸೂಪರ್. ಆಯ್ತು, ಸೀನಾ ಮುಗಿಸಿ ಆಯ್ತು. ಸೊ ಯಾರದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ನಮ್ಮ ಸೀನಣ್ಣ ಅವರು. ಬರ್ಲಿ ಅವ್ರಿಗೆ ಜೋರ ಚಪ್ಪಾಳೆ. ಸೊ ನಮ್ಮ ಶಶಿಯಕ್ಕ ಸ್ಟಾರ್ಟಿಂಗ್ ಲೀಡಲ್ಲಿದ್ರು, ಅವ್ರು ಸಿಪ್ಪೆ ತೆಗೆದು ನೋಡಿದ್ರೆ ಅಣ್ಣ ಈಗ ಪಕ್ಕ ಸೋಲ್ತಾರೆ. ಅಯ್ಯೋ ಹೆಂಗಸ್ರದ ಹಣೆ ಬರ ಮೇಡ. ಸೋತಾಗೆಲ್ಲ ರೆಗ್ಯುಲರ್ ಗೆದ್ರೆ ಅವ್ರನ್ನ ಹಿಡಿಯಕ್ಕಾಗತ್ತ? ಭೂಮಿ ಮೇಲೆ ನೀವೆಲ್ಲ ಹಾರ್ತಿರ್ತಾರೆ. ಅದಕ್ಕೆ ನಾವು ಯಾವ್ದಕ್ಕೂ ಸೋಲೋದಿಲ್ಲ ನೋಡಿ. ಪಕ್ಕ ಅಣ್ಣ ಸೋಲೇ ಇಲ್ಲ. ಸೋಲಿಲ್ಲದ ಸರದಾರ ನಮ್ಮ ಸೀನಣ್ಣ. ಹಾ, ಲೆವೆಲ್ ಆಯ್ತು, ಈಕ್ವಲ್. ಅಂದ್ರೆ ಇವ್ರು ಗೆದ್ದಿಲ್ಲ ಹಾಗಾದ್ರೆ. ಇಲ್ಲ 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 ಇಲ್ಲ, ಗೆದ್ದಿರೋದು ಇವ್ರು ಮಾತ್ರ. ಓಕೆ ಮೇಡಮ್, ತಗೊಳ್ಳಿ. ಈ ತರ ಆಟ ಯಾವ್ದಾದ್ರು ಆಡಿದ್ದೀರಾ? ಆಡಿರ್ಲಿಲ್ಲ. ಆಡಿರ್ಲಿಲ್ವಾ? ಬಾಳೆಹಣ್ಣು ಬದಲು ಆಪಲ್ ಗಿಪ್ಪಲ ಕೊಟ್ಟಿರೋ ಚೆನ್ನಾಗಿರೋದು ಅನಿಸ್ತು. ಅದು ನೀವು ತಿಂತಿರಲ್ಲ ಅನ್ಸುತ್ತೆ. ಅಣ್ಣನೇ ರಾಪ್ ರಾಪ್ ತಿಂತಿದ್ರು.
ನೀವೇನಾದ್ರೂ ರಾತ್ರಿ ಇದೆ ಸರ್ ಈ ತರ? ಸರ್ ಇಲ್ಲ ಸರ್ ಇದೆ ಫಸ್ಟ್. ಮತ್ತೆ ಹಿಂಗ್ ಸರ್ ಈ ತರ ರಾತ್ರಿ 2 ಬಾಳೆಹಣ್ಣು ತಿನ್ಬೇಕು ಅಂತ ತಿಂತಾ ಇದ್ರು, ಅವಾಗ ಅಭ್ಯಾಸ ಆಗ್ಬಿಟ್ಟಿದೆ ನಮ್ಗೆ. ಸುಳ್ಳು ತಿನ್ನಕ್ಕೂ ಬಾಯಲ್ಲಿ ತಿನ್ನಕ್ಕೂ ವ್ಯತ್ಯಾಸ ಇರೋದಿಲ್ಲ. ತುಂಬಾ ಹೌದು. ಈಗ ಹೇಳಿದ್ರೆ ಹೇಳ್ಬಿಡ್ತಾರೆ ಮರ ಹತ್ಬಿಡು ಅಂತಂತಾರೆ. ಹತ್ತವ್ರು ಗೊತ್ತಿರ್ತದೆ ಮರ ಕೆಳಗಡೆ ಕುತ್ಕೊಂಡಿರೋಕೆ ನೋಡೋರ್ಗೆ ಏನ್ ಗೊತ್ತು ಮರ ಅಲ್ವಾ? ಹೌದು. ಓಕೆ ಸೂಪರ್, ವೆಲ್ ಡನ್, ಚೆನ್ನಾಗಿ. ಥ್ಯಾಂಕ್ ಯು. ಓಕೆ, ಫ್ಯಾಮಿಲಿ ಜಂಕ್ಷನಲ್ಲಿ ಒಂದಾಟ ಸಕ್ಸಸ್ಫುಲಿ ಆಡಿ ನಮ್ಮ ಅಕ್ಕ ಅವರು ಸೋತಾಯಿತು. ಈಗ ಎರಡನೇ ಆಟ ಆಡ್ಲಿಕ್ಕೆ ಬಂದಿದ್ದಾರೆ. ಸೊ ಇದರಲ್ಲಿ ಯಾರು ಗೆಲ್ತಾರೆ ಅಂತ ಗೊತ್ತಿಲ್ಲ. ಯಾರು ಗೆಲ್ಬೋದು ನಿಮ್ಮ ಪ್ರಕಾರ ಈ ಆಟದಲ್ಲಿ? ವಸಂತ ಲೇಡೀಸ್ ಫಸ್ಟ್ ಅಷ್ಟೇ. ಅಷ್ಟೇ ಎಲ್ಲದಕ್ಕೂ ಫಸ್ಟ್ ಅಲ್ವಾ ಅವರು? ಲೇಡೀಸು ಗೆಲ್ಲೋದು ಯಾರು? ನೀವು ಅವ್ರ ಕಡೆಗೆ ಹೋಗಿ. ಓಕೆ, ಸೊ ನಿಮಗೆ 3 ನಿಮಿಷ ಟೈಮ್ ಇದೆ. ನಿಮ್ಮ ಕಣ್ಮುಂದೆ ಗ್ಲಾಸ್ ಇದೆ, ಬಟ್ ನಿಮ್ಮ ಕಣ್ಣು ಮುಚ್ಚಿದೆ. ಪಿರಮಿಡ್ ಕಟ್ಟಬೇಕು ಅಷ್ಟೇ. 4 3 2 1. ಸೊ ಒಂದು ನಿಮಿಷ ಆಗಿಲ್ಲ. ಸೊ ಯಾರು ಬೇಗ ಕಟ್ತೀರಾ 3 ನಿಮಿಷದಲ್ಲಿ ಅವ್ರು ವಿನ್ನರು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ನಮ್ಮ ವಸಂತಣ್ಣ. ಆಕ್ಚುಲಿ ಅಕ್ಕ ಗೆಲ್ಬೇಕಿತ್ತು. ಅಕ್ಕ ಲಾಸ್ಟ್ ಫೈನಲ್ ಡೆಸ್ಟಿನಿ ಫೈನಲ್ ಕಪ್ ಹಿಡಿಯುವಾಗ ಒಂಚೂರು ಆ ಕಡೆಗೆ ಒಂದೆರಡು ಕಪ್ ಬಿತ್ತು. ಎಲ್ದಿದ್ರೆ ಆಕ್ಚುಲಿ ಅವ್ರು ವಿನ್ನರು. ಬಟ್ ನಮ್ಮ ಲಕ್ಕು ನಮ್ಮ ಜೆಂಟ್ಸ್ ಸೈಡ್ ಇತ್ತು. ಸೊ ನಾವು ಗೆದ್ದಿದ್ದೀವಿ. ಸೂಪರ್, ಬರ್ಲಿದ್ರು ಚಪ್ಪಳ ವಸಂತಣ್ಣನಿಗೆ. ಓಕೆ, ಆಟಕ್ಕೆ ಇನ್ನಿಬ್ರು ಬಂದಿದ್ದಾರೆ ಆಟ ಆಡ್ಲಿಕ್ಕೆ. ಸೊ ನಾವು ಗಂಡಸರೆಲ್ಲದಲ್ಲಿ ಗೆದ್ದಾಗಿದೆ. ಸೊ ಈ ಸಲ ಬಿಡಲ್ಲ ಅಂತ ಫಿಕ್ಸ್ ಆಗಿದೀವಿ. ನಮ್ಮ ಮರ್ಯಾದೆ ಅಣ್ಣನ ಕೈಯಲ್ಲಿದೆ, ಅಣ್ಣ ಉಳಿಸ್ಬೇಕಷ್ಟೇ. ಅಕ್ಕನ ಜೋಶ್ ನೋಡಿದ್ರೆ ಮೋಸ್ಟ್ಲಿ ಅಕ್ಕನೇ ಗೆಲ್ಲೋ ತರಿದ್ದಾರೆ, ಆದ್ರೂ ನಾವು ಬಿಡಲ್ಲ ಅಲ್ವಾ? ಟೈಮ್ ಸ್ಟಾರ್ಟ್ಸ್ ನಾವು. ಆಕ್ಚುಲಿ ವಿಷಯ ಹೇಳ್ತೀನಿ ಕೇಳಿ. ನಾನು ಅದನ್ನ ಇವ್ರು ಫಾಲೋ ಮಾಡ್ತಾರ ಅನ್ಕೊಂಡೆ. ಅಣ್ಣ ಏನ್ ಮಾಡಿದ್ರು, ಎಲ್ಲ ತೆಗೆದು ಜೋಡಿಸ್ಕೊಂಡು ಅಕ್ಕನ್ ಮಾಡಿದ್ರು. ಹಂಗೆ 4 ದೇಬ್ಕೊಂಡು 3 ದೇಬ್ಕೊಂಡು 2 ದೇಬ್ಕೊಂಡು 1 ಹಿಂಗ್ ಇಟ್ಬಿಟ್ರು ಅಷ್ಟೇ. ಅಪ್ಪಾಜಿ ಇಲ್ಲ ಪರವಾಗಿಲ್ಲ, ನಾವು ಸೋತ್ರು ಸೋಲು ಒಪ್ಪುತ್ತೀವಿ. ಒಂದ್ಸಲ ಸೋತಿದೀವಿ ಅಷ್ಟೇ, 3 ಸಲ ಗೆದ್ದಿದೀವಿ, ಸಾಕು ಬಿಡಿ. ಬರ್ಲಿ ಜೋರ ಚಪ್ಪಾಳೆ. ಸೂಪರ್, ವೆರಿ ನೈಸ್. ಓಕೆ, ನಮ್ಮ ಲಾಸ್ಟ್ ಸೆಗ್ಮೆಂಟ್ ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲರ ಹತ್ರ ಕೊಟ್ಟರೆ ಆಯ್ತು. ಸಿಂಪಲ್ ಪ್ರಶ್ನೆ. ಮೇಡಮ್ ಆಗಿ ಎಲ್ರಿಗೂ ಗೊತ್ತಿದೆ ಅಲ್ವಾ? ಮೇಡಮ್ ಎಲ್ರಿಗೂ ಪರಿಚಿತರೆ. ಮೇಡಮ್ ಯಾಕೆ ಮನೆಗೆ ಗೃಹಲಕ್ಷ್ಮಿ? ಫಸ್ಟ್ ಸರ್ ನೀವೇ ಉತ್ತರ ಕೊಡಿ. ಸರ್, ಮನೆಗೆ ಮಹಾಲಕ್ಷ್ಮಿ ಅಂತಂದರೆ ಮನೇನ ಕ್ಲೀನಾಗಿ ಇಟ್ಕೊಳೋದು, ಎಲ್ಲರನ್ನೂ ಕ್ಲೀನಾಗಿ ನೋಡ್ಕೊಳೋದೇ ಮಹಾಲಕ್ಷ್ಮಿ. ಮನೆ ಮಹಾಲಕ್ಷ್ಮಿ ಅಂದರೆ ಬ್ಯಾಲೆನ್ಸು. ಎಲ್ಲರೂ ಈಗ ನಾವು ಹೊರಗಡೆ ಹೋಗಿರ್ತೀವಿ, ಮೇಡಮ್ ಹೊರಗಡೆ ಇರ್ತಾರೆ. ಇವಾಗ ಮಕ್ಕಳಿಗೇನು ಬೇಕು, ನನಗೇನು ಬೇಕು, ಅದು ನೋಡ್ಕೊಳೋದೇ ಮನೆ ಮಹಾಲಕ್ಷ್ಮಿ. ಯಾವುದೇ ವಿಷಯ ಆಗಲಿ, ಈಗ ಮನೆ ಕ್ಲೀನಿಂಗಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ಬರೋದ್ರಿಂದ ನೋಡಿ ಅವರೇ ನೋಡಬೇಕು. ಈಗ ನಾವು ಅಂತಂದರೆ ಈಗ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀವಿ, ಬರ್ತೀವಿ. ಈಗ ಬಂದವ್ರಿಗೆ ಫಸ್ಟು ಇದು ಮಾಡ್ತಾರೆ, ಅವ್ರಿಗೇನು ಬೇಕು, ಏನು ತಿಂಡಿ ಬೇಕು,
ಅವ್ರಿಗೆ ಬಂದವ್ರಿಗೆ ನೀರು ತಿಂಡಿ ಊಟ ಎಲ್ಲ ನೋಡ್ಕೊಂಡಾಗ ಅವ್ರಿಗೆ ಖುಷಿ ಆಗೋದು ಯಾರಿಗೆ ನಮಗೆ ಬಂದವ್ರಿಗೆ ಚೆನ್ನಾಗಿ ನೋಡ್ಕೊತಾರೆ. ಅವ್ರು ಹೇಳ್ತಾರೆ ಬಿಡಪ್ಪ ನಿಮ್ಮ ಮನೇಲಿ ಹೋದಾಗ ನಿಮ್ಮ ಮನೆಯವ್ರು ಚೆನ್ನಾಗಿ ನೋಡ್ಕೊಂಡ್ರು ಚೆನ್ನಾಗಿ ನೋಡ್ಕೊತಾರೆ ಅಂತಂದಾಗ ನಮ್ಗೆ ಏನಂತಾರೆ ನಮ್ಮ ಮನೆ ಮಹಾಲಕ್ಷ್ಮಿ. ಈಗ ನಮ್ಗೆ ಮಹಾಲಕ್ಷ್ಮಿ ಚೆನ್ನಾಗಿದ್ರೆ ತಾನೇ ನಾವು ಚೆನ್ನಾಗಿರೋದು. ಈಗ ದಿನ ಇದು ಮಾಡ್ಕೊಂಡ್ರೆ ನಾವಿಲ್ಲಿ ಚೆನ್ನಾಗಿರೋಕ್ಕಾಗತ್ತಾ? ಈಗ ನಾವು ಅವ್ರೊಂದು ಹೇಳೋದು ನಾವೊಂದು ಹೇಳೋದು ಅವೆಲ್ಲ ಬಿಟ್ಬಿಡ್ಬೇಕು. ಅವ್ರಿಗೆ ಕೇಳಬೇಕು, ಈ ಕಡೆ ಬಿಟ್ಬಿಡ್ಬೇಕು. 1000 ಜನ 1000 ಹೇಳ್ತಾರೆ ಅಲ್ವಾ? ಈಗ ನಾವು ಚೆನ್ನಾಗಿದ್ರೆ ತಾನೇ. ಈಗ ಅವ್ರದ್ದೊಂದು ದಿಕ್ಕು ನಮ್ದೊಂದು ದಿಕ್ಕು ಇವ್ರದ್ದಾದ್ರೆ ಅಲ್ಲಿ ಏನು ಅಲ್ಲಿ ಕೋಆರ್ಡಿನೇಷನ್ ಆಗೋದಿಲ್ಲ. ಈಗ ಅದು ಇದಾಗೋದಿಲ್ಲ. ಈಗ ಮೈಂಡೇ ಬೇರೆ ಥರ ಬ್ಲ್ಯಾಕ್ ಆಗಿರ್ತದೆ. ಈಗ ನಾವು ಹೊರಗಡೆ ಇರ್ತೀವಿ, ಒಂದ್ಸಲಿ ಇರ್ತೀವಿ, ಇವ್ರು ಫೋನ್ ಮಾಡ್ತಾ ಇರ್ತಾರೆ, ಎಲ್ಲಿದ್ರೆ ಅಂತಾರೆ. ಅವು ನಮಗೂ ಟೆನ್ಷನ್ ಆಯ್ತದೆ. ನಾವು ಹೇಳ್ತೀವಿ ಇಲ್ಲ ಬರ್ತೀವಿ ಅಂತ, ಇವ್ರು ಬರ್ರಿ ಅಂತ ಇರ್ತಾರೆ. ಅಲ್ಲೂ ಇರೋಂಗೂ ಇಲ್ಲ, ಇಲ್ಲಿ ಬಾಂಗೂ ಇಲ್ಲ, ಹಂಗಿರ್ತದೆ. ಅವಾಗ ಒಂದು ಸ್ವಲ್ಪ ಆದ್ರಿಂದ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾರಲ್ಲ ಆ ಥರ. ಓಕೆ, ನಾವು ಸರ್ ಸೂಪರಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಗೊತ್ತಾಯ್ತು ಎಲ್ಲ. ಓಕೆ, ನೀವು ಹೇಳಿ ಮೇಡಮ್. ನಮ್ಮ ಮೇಡಮ್ಮು ಮಕ್ಕಳನ್ನ ಬೆಳೆಸಿರೋ ರೀತಿ ನಂಗೆ ತುಂಬ ಇಷ್ಟ. ಮಕ್ಕಳು ತುಂಬ ಚೆನ್ನಾಗಿ ಅವ್ರು ಹೇಳ್ದಂಗೆ ಕೇಳ್ತಾರೆ. ಮತ್ತು ಇವಾಗಿನ ಕಾಲದ ಮಕ್ಕಳೆಲ್ಲ ಹೆಂಗಿರ್ತಾರೆ. ಅದರಲ್ಲೂ ನಮ್ಮ ಮೇಡಮ್ ಬಗ್ಗೆ ನಾನು ಜಾಸ್ತಿ ಇಷ್ಟಪಡೋದೇ ಮಕ್ಕಳನ್ನ ಬೆಳೆಸಿರೋ ರೀತಿ. ಮತ್ತು ನಮ್ಮ ಮೇಡಮ್ಮು ತುಂಬ ಎಷ್ಟೇ ಕೆಲಸ ಇದ್ರೂ ಮನೆ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ಮಕ್ಕಳು, ಮನೆ, ಗಂಡ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ಅದರಿಂದ ನಮ್ಮ ಮೇಡಮ್ ಮಹಾಲಕ್ಷ್ಮಿ. ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದಿದ್ದೀನಿ. ಅಂದರೆ ನಾವೆಲ್ಲ ಸ್ಕೂಲ್ ಫ್ರೆಂಡ್ಸು. ಅವರು ಹೇಗೆ ಅಂತಂದರೆ ಹಾಗೂ ಈಗಿಗೂ ತುಂಬ ಬದಲಾಗಿದ್ದಾರೆ. ಮದುವೆ ಆದಮೇಲೆ ತುಂಬ ಹೇಗೆ ಅಂದರೆ ತುಂಬ ಫಾಸ್ಟ್ ಆಗಿದ್ದಾರೆ. ಮತ್ತು ಕಣ್ಣಲ್ಲಿ ನೋಡಿದ್ರೆ ಕೈಯಲ್ಲಿ ಮಾಡುವಂಥ ಟ್ಯಾಲೆಂಟು ಎಲ್ಲ ತುಂಬ ಇದೆ. ಆ ಥರ ತುಂಬ ಕ್ವಿಕ್ಕಾಗಿ ಎಲ್ಲರನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿ ಬ್ಯಾಲೆನ್ಸಿಂಗ್ ಆಗಿ ನೋಡ್ಕೊಂಡು ಹೋಗ್ತಾರೆ. ಸೂಪರ್. ಶಶಿ ತುಂಬ ಟ್ಯಾಲೆಂಟ್ ಜಾಸ್ತಿ. ಅದು ಅಮ್ಮ ಅಂತ ಕರೀತಾಳೆ. ನಮ್ಗೆ ಅದೇ ಒಂದು ಖುಷಿ. ನಮ್ಮ ತಾಯಿ ಥರ ನೀವು ತುಂಬ ಚೆನ್ನಾಗಿದ್ರಮ್ಮ. ಬನ್ನಿ ಹೋಗಿ ಹೋಯ್ತಾ ಬತ್ತಾ ಮಾತಾಡ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿ. ಶಶಿಕಲಾ ಬಗ್ಗೆ ಹೇಳಬೇಕು ಅಂದರೆ ಮಗು ಸ್ವಭಾವ ಸರ್. ಮಕ್ಕಳು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಹೆಂಗಿರ್ತಿದ್ಲೋ ಈಗಲೂ ಅದೇ ಸ್ವಭಾವ. ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಜಾಲಿಯಾಗಿ ಇವೆಲ್ಲ ಮಾತಾಡೋದು. ವಾಯ್ಸೂ ಅಷ್ಟೇ ಮಗು ಥರನೇ ಮಾತಾಡೋದು. ಎಲ್ಲರನ್ನೂ ಒಂದು ಒಳ್ಳೆಯದು ಕೆಟ್ಟದ್ದು ಏನೇ ಇದ್ದರೂ ಹೇಳ್ಕೊಂಡ್ರೆ ಸ್ಪಂದಿಸ್ತಾಳೆ. ತುಂಬ ಹೆಲ್ಪ್ ಮಾಡ್ತಾಳೆ ಎಲ್ಲರಿಗೂ ಅಷ್ಟೇ. ಥ್ಯಾಂಕ್ಸ್. ಶಶಿ ಒಳ್ಳೆಯವರು, ಅಂದರೆ ಒಳ್ಳೆ ಮನಸ್ತತ್ವ, ಫ್ರೆಂಡ್ಲಿ ಆಗಿರ್ತಾರೆ, ಚೆನ್ನಾಗಿರ್ತಾರೆ. ಅಕ್ಕಪಕ್ಕದಲ್ಲಿರೋರ ಹತ್ರ ಚೆನ್ನಾಗಿರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ಶಶಿ ಅವ್ರನ್ನ ಒಂದು 4 ಇಯರ್ಸಿಂದ ನೋಡ್ತಾ ಇದ್ದೀನಿ. ತುಂಬಾ ಅಂದರೆ ಅವ್ರ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಎಲ್ಲದೂ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಲಿ, ನಮ್ಮ ಜೊತೆ ಆಗಲಿ ನಮ್ಮ ಮನೆಯವ್ರ ಜೊತೆ ಆಗಲಿ ತುಂಬ ಚೆನ್ನಾಗಿದ್ದಾರೆ. ತುಂಬ ಕ್ಲೋಸ್ನೆಸ್ಸು. ಏನೇ ವಿಷಯ ಹೇಳಿದ್ರು ಅದಕ್ಕೆ ಬೇಗ ಅದೇನು ಹೇಳಬೇಕು ಮಾಡಬೇಕು, ಅದು ಯಾವ ಥರ ಅಂದರೆ ಏನಾದರೂ ಪ್ರಾಬ್ಲಮ್ ಏನು ಬಂದರೆ ಕೇಳಿದ್ರೆ ಬೇಗ ಸೊಲ್ಯೂಷನ್ ಕೊಡ್ತಾರೆ ಕ್ಲೀನಾಗಿ. ಹಿಂಗೆಲ್ಲ ಹಿಂಗೆ ಮಾಡಿ ಅಂತ ಹೇಳ್ತಾರೆ, ಗೈಡೆನ್ಸ್ ಕೊಡ್ತಾರೆ. ತುಂಬ ಇಷ್ಟ ಆಗುತ್ತೆ ಅವ್ರ ನೇಚರ್. ಅವರು ನನಗೆ ಅತ್ತಿಗೆ ಆಗಬೇಕು. ಅವರು ಮನೆ ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ಅವರು ಮಕ್ಕಳನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಒಳ್ಳೆ ರೀತಿ ಗೈಡೆನ್ಸ್ ಮಾಡ್ತಾರೆ. ಮತ್ತು ಒಂದು ಬ್ಯೂಟಿಷಿಯನ್ ಆಗಿ ಮತ್ತು ಅವರು ಒಂದು ಅಕಾಡೆಮಿ ನಡೆಸಿ ಹೆಣ್ಮಕ್ಳಿಗೆ ಆದರ್ಶವಾಗಿದ್ದಾರೆ. ಅದಕ್ಕೋಸ್ಕರ ಅವರು ಮನೆಗೆ ಮಹಾಲಕ್ಷ್ಮಿ ಅಂತ ಹೇಳೋಕ್ಕೆ ಇಷ್ಟ. ತಾಯಿ ಇರೋರು ಒಬ್ಬರೇ ಲಕ್ಷ್ಮಿ, ಅವರೇ ಮಹಾಲಕ್ಷ್ಮಿ ಅಷ್ಟೇ. ನಿಮ್ಮ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು ಎಲ್ಲರೂ. ಸೊ ನೀವೇನು ಹೇಳ್ತೀರಾ ಕೊನೆಯದಾಗಿ? ಆ್ಯಕ್ಚುಲಿ ನನ್ನ ಬಗ್ಗೆ ಅಷ್ಟು ಒಳ್ಳೆ ಒಪಿನಿಯನ್ ಇಟ್ಕೊಂಡು ಒಬ್ಬೊಬ್ರು ಹೇಳಿದ್ದು ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಖುಷಿ ಅಂತ ಅನ್ಸುತ್ತೆ. ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ. ಯಾವಾಗಲೂ ಸ್ವಲ್ಪ ಬ್ಯುಸಿಯಾಗಿರ್ತೀನಿ, ಜಾಸ್ತಿ ಮನೆ ಕಡೆ ಗಮನ ಕೊಡಲ್ಲ. ಬಟ್ ಕೊಡ್ತಿರ್ತೀನಿ, ಬಟ್ ತುಂಬ ಮನೆ ಕಡೆನೇ ನೋಡ್ತೀನಿ ಅಂತಲೂ ಇಲ್ಲ. ಬಟ್ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗ್ತಿರ್ತೀನಿ. ಬಟ್ ನನ್ನ ಬಗ್ಗೆ ಇಂಥ ಒಳ್ಳೊಳ್ಳೆ ಒಪಿನಿಯನ್ ಇಟ್ಕೊಂಡಿರೋದಕ್ಕೆ ತುಂಬ ಸಂತೋಷನೂ ಅನಿಸುತ್ತೆ. ಇನ್ನೂ ಜವಾಬ್ದಾರಿ ಜಾಸ್ತಿ ಆಯಿತು ಅಂತಲೂ ಫೀಲ್ ಆಗುತ್ತೆ. ವೆರಿ ನೈಸ್, ಸೂಪರ್. ಈಗ ಬ್ಯೂಟಿಷನ್ ಅಂದರೆ ಸೊ ನೀವು ಹೆಂಗೆ ಕಲ್ತದ್ದು ಬ್ಯೂಟಿಷನ್? ಆ್ಯಕ್ಚುಲಿ ನನ್ನ ಮದುವೆಗೆ ಮುಂಚೆಯಿಂದನೂ ನಾನು ಕಲಿಬೇಕು ಮಾಡಬೇಕು ಅನ್ನೋ ಇಂಟ್ರೆಸ್ಟು ತುಂಬಾ ಇತ್ತು. ಸೊ ಅಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ಪಾರ್ಲರ್ ಇತ್ತು, ಅಲ್ಲಿ ಹೋಗಿ ಕಲ್ತಿದ್ದು ಫಸ್ಟು. ಹಾಗೆ ನೋಡ್ತಾ ಆ್ಯಕ್ಚುಲಾಗಿ ಈಗ ಏನೇ ನೋಡಿದ್ರೂ ಪಟ್ಟಂತ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಬರೋ ಅಷ್ಟು ಒಂದು 20 ಇಯರ್ಸ್ ಆಯಿತು. 20 ಇಯರ್ಸಿಂದನೂ ಕಣ್ಣಲ್ಲಿ ನೋಡಿದ ತಕ್ಷಣ ಪಟ್ಟಂತ ಬರುತ್ತೆ, ಮಾಡ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ತಿಳ್ಕೊಂಡ್ರೆ ಸಾಕು, ಆಟೋಮೆಟಿಕಲಿ ಟ್ರೈ ಮಾಡಿ ಮಾಡೋವರೆಗೂ ಬಿಡಲ್ಲ ಅನ್ನೋ ಮೆಂಟಾಲಿಟಿ. ಓಕೆ, ಸೂಪರ್. ಆಲ್ ದ ಬೆಸ್ಟ್ ಮೇಡಮ್ ನಿಮಗೆ. ಥ್ಯಾಂಕ್ ಯು. ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೊತ್ತು ನಮ್ಮ ಜೊತೆ ನಮಗೆ ಟೈಮ್ ಕೊಟ್ಟು ನಮ್ಮ ಜೊತೆ ಇದ್ರಿ, ಚೆನ್ನಾಗಿ ಆಟ ಆಡಿದ್ರಿ, ಅಡುಗೆ ಮಾಡಿಕೊಟ್ರಿ, ಮಾತಾಡಿದ್ರಿ. ಸೊ ಇಡೀ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೊ ಮಚ್ ಹೇಳ್ತಾ ನಮ್ಮ ಸಿರಿಗಣಬರಿಗೆ ಒಂದು ಚಿಕ್ಕ ಕೊಡುಗರೆ ಮೇಡಮ್. ಥ್ಯಾಂಕ್ ಯು. ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆ ನಾವು ಮುಗಿಸ್ತಾ ಇದ್ದೀವಿ. ಸೊ ನಾವು ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಊರಿಗೆ ಬರಬೇಕು ಅಂದರೆ ನೀವು ಮಾಡಬೇಕಾಗಿರೋದಷ್ಟೇ, ನಮ್ಮ TV ಡಿಸ್ಪ್ಲೇ ಕಾಗೋದು ನಂಬರ್ ಇದೆ. ಸೊ ಆ ನಂಬರ್ಗೆ ವಾಟ್ಸಪ್ಪಲ್ಲಿ ವೀಡಿಯೋ ಇರಲಿ, ಫೋಟೋ ಇರಲಿ, ಏನಿದ್ರು ಕಳಿಸಿ, ನಾವು ಬರ್ತೀವಿ, ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ಹೇಳ್ತಾ ಇದನ್ನು ಸಂಚಿಕೆ ನಾವು ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ.